ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಆನಂದ್ ಸರ್ ಮಾಡುವ ನಮಸ್ಕಾರಗಳು. ವಿದ್ಯಾರ್ಥಿ ಮಿತ್ರರೇ, ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಅನೇಕ ರಾಜ್ಯ ಮನೆತನಗಳನ್ನ ನೋಡ್ತಾ ಬಂದಿದ್ದೀವಿ. ಈಗ ಕರ್ನಾಟಕವನ್ನು ಆಳಿರ್ತಕ್ಕಂಥ ಇನ್ನೊಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ಮನೆತನ ಯಾವುದು ಅಂತಂದ್ರೆ ಅದು ಈ ಬಾದಾಮಿ ಚಾಲುಕ್ಯರು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಕ್ಲಾಸಿನಲ್ಲಿ ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ನೋಡೋಣ. ಆದ್ರೆ ಒಂದ್ ಮಾತು ನೆನಪಿರಲಿ, ಅತಿ ಹೆಚ್ಚು ಕರ್ನಾಟಕದ ಮೇಲೆ ಕ್ವಶನ್ಗಳು ಬಂದಿದ್ದು ಅಂತಂದ್ರೆ ಅದು ಈ ಬಾದಾಮಿ ಚಾಲುಕ್ಯರ ಮೇಲೆ ಬಂದಿದ್ದಾವ ಅಂತಕ್ಕಂಥದನ್ನ ನಾವು ನೋಡ್ತಾ ಹೋದಾಗ, ಹಿಂದಿನ ಕ್ವಶನ್ ಪೇಪರ್ಗಳನ್ನ ಅನಾಲಿಸ್ ಮಾಡಿದಾಗ ಸ್ವಲ್ಪ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಈ ಬಾದಾಮಿ ಚಾಲುಕ್ಯರು ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ಈ ಬಾದಾಮಿ ಚಾಲುಕ್ಯರ ಮನೆತನ ಅಷ್ಟೇ ಅತ್ಯಂತ ಪ್ರಸಿದ್ಧತೆಯನ್ನು ಪಡೆದಿರ್ತಕ್ಕಂಥ ಮನೆತನ. ಹಾಗಾಗಿ ತಾವೆಲ್ಲ ಸರಳವಾಗಿ ಹೇಳ್ತಾ ಹೋಗ್ತೇನೆ, ಆಮೇಲೆ ನಿಧಾನವಾಗಿನೇ ಹೇಳ್ತಾ ಇರ್ತೀನಿ. ನೋಟ್ಸ್ ಅನ್ನ ಬರಿತಾ ತಾವೆಲ್ಲ ಅರ್ಥೈಸ್ಕೊಡ್ರಿ ಅಂತಕ್ಕಂಥ ಹೇಳ್ತಾ, ಇವತ್ತಿನ ಕ್ಲಾಸ್ ಆಗಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಈ ಬಾದಾಮಿ ಚಾಲುಕ್ಯರು ಅಂತೇಳಿ ನಾವು ನೋಡ್ತೀವಿ. ಹಾಗೇನೆ ಒಂದು ಏನಂದ್ರ, ನೀವು ಚಾನಲ್ಗಳನ್ನ ನೋಡ್ತಾ ಈ ಚಾನಲ್ ಅನ್ನ ಬೇರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದ್ರೊಂದಿಗೆ ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದನ್ನ ಇನ್ನೊಟ್ಟು ಚಾನಲ್ ಅನ್ನ ಬೆಳೆಸ್ರಿ ಅನ್ನತಕ್ಕಂಥದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಅದೇ ಯಾವುದು ಅಂತಂದ್ರೆ ಇವತ್ತಿನ ಬಾದಾಮಿ ಚಾಲುಕ್ಯರು ಅಂತೇಳಿ. ಬಾದಾಮಿ ಚಾಲುಕ್ಯರು, ಈ ಬಾದಾಮಿ ಚಾಲುಕ್ಯರು ಅಂತಕ್ಕಂಥ ಮನೆತನ ಏನ್ ಬರ್ತದಲ್ರಿ, ಈ ಬಾದಾಮಿ ಚಾಲುಕ್ಯರ ಮನೆತನ ಕರ್ನಾಟಕವನ್ನು ಆಳಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮನೆತನ. ಇದು ಎಲ್ಲಿಂದ ಎಲ್ಲಿವರೆಗೆ ಆಡಳಿತವನ್ನು ಮಾಡಿದ್ದೆ ಅಂದ್ರೆ ಇದು ಕ್ರಿಸ್ತ ಶಕ 540ರಿಂದ ಕೊನೆಯದಾಗಿ ಇದ ಮನೆತನ ಅವನತಿ ಹೊಂದಿದೆ. ಎಲ್ಲಿ ಯಾವಾಗ ಅಂತಂದ್ರೆ 753ರವರೆಗೆ ಆಡಳಿತವನ್ನು ಮಾಡ್ತದ. 753ರವರೆಗೆ ಸುದೀರ್ಘವಾಗಿ ಆಡಳಿತವನ್ನ ಯಾವ್ದು ಮಾಡ್ತದ ಅಂದ್ರೆ ಈ ಒಂದು ಬಾದಾಮಿ ಚಾಲುಕ್ಯರ ಆಡಳಿತ ಅಂತೇಳಿ ನಾವು ನೋಡ್ತೀವಿ. ಆದ್ರೆ ಗೊತ್ತಿರ್ಲಿ, ಕರ್ನಾಟಕದಲ್ಲಿ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದಂತ ಮನೆತನ ಯಾವುದು ಅಂದ್ರೆ ಅದು ಬಾದಾಮಿ ಚಾಲುಕ್ಯರು ಅಂತೇಳಿ ನಾವು ನೋಡ್ತೀವಿ. ಮತ್ತು ಜೊತೆಗೆ ಇನ್ನೊಂದು ಏನಂತಂದ್ರೆ, ಕರ್ನಾಟಕವನ್ನ ಆಳಿದಂತ ಅತ್ಯಂತ ವಿಶಾಲವಾದಂತ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದಂತ ಮನೆತನ ಯಾವುದು ಅಂದ್ರೆ ಬಾದಾಮಿ ಚಾಲುಕ್ಯರು ಅಂತೇಳಿ ನಾವು ನೋಡ್ತೀವಿ. ಸರ್, ಹಾಗಾದ್ರೆ ಈ ಬಾದಾಮಿ ಚಾಲುಕ್ಯರು ಅಂತ ಹೇಳ್ತಾ ಇದ್ರಿ, ಚಾಲುಕ್ಯ ಅನ್ನತಕ್ಕಂಥ ಮನೆತನ ಹೆಸರು ಹೇಗೆ ಬಂತು ಅಂತಂದ್ರೆ, ಈ ಬಾದಾಮಿ ಅಂತಕ್ಕಂಥ ಒಂದು ಪ್ರದೇಶ ಏನದ, ಬಾದಾಮಿಗೆ ಪ್ರಾಚೀನ ಕಾಲದಲ್ಲಿ ಏನಂತ ಕರಿತಾ ಇದ್ರು ಅಂದ್ರೆ ವಾತಾಪಿ ಅಂತ ಕರಿತಾ ಇದ್ರು. ಈ ವಾತಾಪಿ ಅಂತ ಕರಿತಾ ಇದ್ರು. ಇದರ ಸುತ್ತಲೂ ಏನ್ ಮಾಡ್ತಾ ಇದ್ರು ಅಂದ್ರ, ಅದರ ಸುತ್ತಮುತ್ತಲು ಎಲ್ಲ ಯಾರಿದ್ರು ಅಂದ್ರೆ ಅತಿ ಹೆಚ್ಚಾಗಿ ರೈತರಿದ್ರು. ಆ ರೈತರು ತಮ್ಮ ಕೃಷಿಗೆ ಬಳಸ್ತಕ್ಕಂಥ ಒಂದು ಉಪಕರಣ ಇತ್ತು. ಅವರ ಕೃಷಿಗೆ ಬಳಸ್ತಕ್ಕಂಥ ಉಪಕರಣ ಯಾವ್ದಾಗಿತ್ತು ಅಂದ್ರೆ ಚಕ್ಕೆ ಅನ್ನತಕ್ಕಂಥ ಒಂದು ಉಪಕರಣ ಇತ್ರಿ. ಚಕ್ಕೆ ಮತ್ತು ಅಥವಾ ಸೆಲ್ಲುಕ್ಕೆ ಅಂತೇಳಿ ಕರಿತಿದ್ರು. ಅದಕ್ಕೆ ಚಕ್ಕೆ ಅಥವಾ ಸೆಲ್ಲುಕ್ಕೆ ಅಂತ ಕರಿತಾ ಇದ್ರು. ಆ ಜನರು ಅದನ್ನ ಕೃಷಿಗೆ ಬಳಸ್ತಕ್ಕಂಥ ಒಂದು ಪ್ರಸಿದ್ಧವಾದಂತ ಉಪಕರಣವಿತ್ತು. ಅದು ಜನರು ಆಡು ಭಾಷೆಯಾಗಿತ್ತು. ಅದಕ್ಕಾಗಿನೇ ಮುಂದೆ ಬರ್ತಾನೆ ಇದು ಏನಾಯಿತು ಅಂದ್ರ ಒಂದು ಚಾಲುಕ್ಯ ಅನ್ನತಕ್ಕಂಥ ಪದವಾಗಿ ರೂಪುಗೊಳ್ಳುತ್ತದ್ರಿ. ಅದಕ್ಕಾಗಿ ಅವರ ಮನೆತನಕ್ಕೆ ಚಾಲುಕ್ಯ ಮನೆತನ ಅಂತೇಳಿ ಹೆಸರಿಟ್ರು. ಅದು ಬಾದಾಮಿಯಲ್ಲಿ ಅದನ್ನು ಬಳಕೆ ಮಾಡಿದ್ದರಿಂದ ಈ ಮನೆತನಕ್ಕೆ ಬಾದಾಮಿ ಚಾಲುಕ್ಯರು ಅಂತೇಳಿ ಹೆಸರು ಬಂತು ಅಂತೇಳಿ ಇತಿಹಾಸಕಾರರು ಹೇಳ್ತಾರೆ. ಅದು ಸತ್ಯನೇ, ಅದು ಸತ್ಯವಾಗಿರ್ತಕ್ಕಂಥದ್ದೇ ಅದು. ಯಾಕಂದ್ರೆ ರೈತರು ಬಳಸಿರ್ತಕ್ಕಂಥ ಇವೆರಡು ಉಪಕರಣಗಳ ಬಳಸ್ತಿದ್ರು. ಅದು ಆ ಪ್ರದೇಶದಲ್ಲಿ ಬಳಸುವುದರಿಂದ ಅದು ಏನಾಗಿತ್ತು ಅಂದ್ರೆ ಚಾಲುಕ್ಯ ಅಂತೇಳಿ ಆಯ್ತು. ಅದು ಯಾವ ಪ್ರದೇಶದಲ್ಲಿ ಅಂದ್ರೆ ಈ ಬಾದಾಮಿ ಅಥವಾ ಈ ವಾತಾಪಿಯಲ್ಲಿ ಬಳಕೆ ಆಗ್ತಾ ಇತ್ತು, ಆ ಸುತ್ತಮುತ್ತಲ ಪ್ರದೇಶದಲ್ಲಿ. ಆ ಕಾರಣಕ್ಕಾಗಿ ಅವರ ಮನೆತನಕ್ಕೆ ಏನಂತ ಹೆಸರಿಟ್ರು ಅಂದ್ರ ಬಾದಾಮಿ ಚಾಲುಕ್ಯ ಅಂತಕ್ಕಂಥ ಹೆಸರನ್ನ ಯಾರಿಡ್ತಾರೆ ಅಂದ್ರೆ ಈ ಮನೆತನಕ್ಕೆ ಹೆಸರನ್ನ ಇಡ್ತಾರೆ ಇತಿಹಾಸಕಾರರು. ಆ ರೀತಿಯಾಗಿರ್ತಕ್ಕಂಥ ಈ ಬಾದಾಮಿ ಚಾಲುಕ್ಯರ ಹೆಸರು ಬಂತು ಅಂತೇಳಿ ಉಲ್ಲೇಖವನ್ನು ಮಾಡ್ತಾರೆ. ಸ್ಪರ್ಧಾ ಮಿತ್ರರಿಗೆ ಗೊತ್ತಿರಲಿ ನಿಮಗೆ, ಈ ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಏನಂತ ಕರೀತಾರೋ ಅಂತಂದ್ರ ಕರ್ನಾಟಕ ಬಲ ಅಂತೇಳಿ ಕರೀತಾರೆ. ಕರ್ನಾಟಕ ಬಲ ಅಂತೇಳಿ ಕರೀತಾರೆ. ಕರ್ನಾಟಕ ಬಲ ಅಂತೇಳಿ ಯಾವ ಸೈನ್ಯವನ್ನು ಕರೀತಾರೋ ಅಂದ್ರೆ ಈ ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರೀತಾರೆ. ಅದು ಎಲ್ಲಿ ಉಲ್ಲೇಖ ಆಗ್ಯದ್ರಿ ಅಂದ್ರೆ ರಾಷ್ಟ್ರಕೂಟರ ಶಾಸನಗಳಲ್ಲಿ. ಗೊತ್ತಿರಲಿ ನಿಮಗೆ, ರಾಷ್ಟ್ರಕೂಟರ ಶಾಸನಗಳಲ್ಲಿ ಏನ್ ಉಲ್ಲೇಖ ಆಗ್ಯದ ಅಂದ್ರೆ ಈ ಕರ್ನಾಟಕ ಬಲ ಅಂತೇಳಿ ಯಾವ ಸೈನ್ಯಕ್ಕೆ ಕರೀತಾ ಇದ್ರು ಅಂದ್ರೆ ಅದು ಬಾದಾಮಿ ಚಾಲುಕ್ಯರ ಸೈನ್ಯಕ್ಕೆ. ಸರ್, ರಾಷ್ಟ್ರಕೂಟರ ಸೈನ್ಯದ ಶಾಸನಗಳಲ್ಲಿ ಯಾಕೆ ಬರೆದ್ರು ಅಂತಂದ್ರೆ ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ರು.
ಇಡೀ ರಾಷ್ಟ್ರಕೂಟರ ಸಾಮ್ರಾಜ್ಯ ಅದು ಆಮೇಲೆ ದಂತಿದುರ್ಗನ ಆಡಳಿತದಲ್ಲಿ ಅದು ಸ್ವತಂತ್ರತೆಯನ್ನು ಘೋಷಣೆ ಮಾಡ್ಕೊಳ್ತದ, ಅದಿರ್ಲಿ ಆಮೇಲೆ ನೋಡೋಣ. ದಂತಿದುರ್ಗನ ಆಡಳಿತದಲ್ಲಿ ಬಾದಾಮಿ ಚಾಲುಕ್ಯರ ಕೊನೆಯ ಅರಸನನ್ನ ಸೋಲಿಸಿದ ಮೇಲೆ ಅವರು ಸ್ವತಂತ್ರ ಘೋಷಣೆ ಮಾಡ್ಕೊಂಡು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಳ್ತಾರೆ. ಆದ್ರೆ ಅಲ್ಲಿವರೆಗೆ ಏನು ಆಡಳಿತ ಅದ ಅಂದ್ರೆ ಅದು ರಾಷ್ಟ್ರಕೂಟರ ಮನೆತನ ಯಾರ ಒಂದು ಸಾಮಂತಿಕೆಯನ್ನು ಒಪ್ಪಿಕೊಂಡಿತ್ತು ಅಂದ್ರೆ ಬಾದಾಮಿ ಚಾಲುಕ್ಯರ ಸಾಮಂತರಾಗಿ ಆಡಳಿತ ಮಾಡ್ತಾ ಇದ್ರು. ಹಾಗಾಗಿ ಅವರಲ್ಲಿ ಸಾಮಂತಿಕೆಯಾಗಿ ಆಡಳಿತ ಮಾಡುವಾಗ ಏನು ಶಾಸನಗಳ ಕೆತ್ತಸ್ಯಾರಲ್ಲ, ಆ ಶಾಸನದಲ್ಲಿ ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಏನಂತ ಕರಿತಾ ಇದ್ರು ಅಂದ್ರೆ ಕರ್ನಾಟಕ ಬಲ ಅಂತೇಳಿ ಕರಿತಾ ಇದ್ರು. ಈ ರೀತಿಯಾಗಿ ಉಲ್ಲೇಖವನ್ನ ಕರ್ನಾಟಕದಲ್ಲಿ ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಕರ್ನಾಟಕ ಬಲ ಅಂತೇಳಿ ಕರಿತಾ ಇರೋದನ್ನ ನಾವು ರಾಷ್ಟ್ರಕೂಟರ ಸೈನ್ಯದಲ್ಲಿ ಉಲ್ಲೇಖ ಆಗಿದ್ದನ್ನು ಕಾಣ್ತೀವಿ. ಅಷ್ಟೇ ಅಲ್ಲ, ಹಾಗಾದ್ರೆ ಈ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಹೇಳಿ ನೋಡ್ತೀವಿ ಅಂದ್ರೆ ಈ ಸಾಮ್ರಾಜ್ಯ ಯಾವ ಸಾಮ್ರಾಜ್ಯ ಅಂದ್ರೆ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಸ್ಥಾಪಕ. ಈ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಸ್ಥಾಪಕ ಯಾರು ಅಂದ್ರೆ ಜಯಸಿಂಹ ಅಂತೇಳಿ ನೋಡ್ತೇವೆ. ಹಾಗಾದ್ರೆ ಈ ಬಾದಾಮಿ ಚಾಲುಕ್ಯರ ಮೊದಲನೆಯ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರೆ ಮೊದಲನೆಯ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರೆ ಐಹೊಳೆಯನ್ನ ಮೊದಲನೇ ರಾಜಧಾನಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಐಹೊಳೆಯನ್ನ ಪ್ರಾಚೀನ ಕಾಲದಲ್ಲಿ ಏನಂತ ಕರಿತಾ ಇದ್ರಿ ಅಂದ್ರೆ ಆರ್ಯಪುರ. ನೋಡಿ, ವೆರಿ ಇಂಪಾರ್ಟೆಂಟ್, ನೆನಪಿರಲಿ ನಿಮಗೆ. ಐಹೊಳೆಯನ್ನ ಪ್ರಾಚೀನ ಕಾಲದಲ್ಲಿ ಏನಂತ ಕರಿತಾ ಇದ್ರು ಅಂದ್ರೆ ಆರ್ಯಪುರ ಅಂತ ಕರಿತಾ ಇದ್ರು. ಆದ್ರ ಅವರ ಮೊದಲನೇ ರಾಜಧಾನಿ ಯಾವ್ದಾಗಿತ್ತು ಅಂದ್ರ ಈ ಐಹೊಳೆ ಅಂತೇಳಿ ನಾವು ನೋಡ್ತೀವಿ. ಯಾರ ರಾಜಧಾನಿ ಅಂದ್ರೆ ಬಾದಾಮಿ ಚಾಲುಕ್ಯರ ರಾಜಧಾನಿ. ಇನ್ನ ಇದೇ ಬಾದಾಮಿ ಚಾಲುಕ್ಯರ ಮುಖ್ಯ ರಾಜಧಾನಿ ಅಂತೇಳಿ ನಾವು ನೋಡ್ತೀವಿ. ಅಂದ್ರೆ ಎರಡನೇ ಅನ್ನೋದಕ್ಕಿಂತ ಮುಖ್ಯ ರಾಜಧಾನಿ ಅಂತೇಳಿ ಕರಿಬೇಕು. ಅದಕ್ಕೆ ಮುಖ್ಯ ರಾಜಧಾನಿ ಯಾವ್ದಾಗಿತ್ತು ಅಂದ್ರೆ ವಾತಾಪಿ ಅಂತಕ್ಕಂಥದ್ದು. ಈ ವಾತಾಪಿಯನ್ನ ಈಗ ಏನಂತ ಕರೀತಾರೆ ಅಂದ್ರೆ ಬಾದಾಮಿ ಅಂತೇಳಿ ಕರೀತಾರೆ. ಬಾದಾಮಿ ಇವತ್ತಿನ ಅವರ ಮುಖ್ಯ ರಾಜಧಾನಿ, ಕಾಯಂ ರಾಜಧಾನಿ ಆಗಿರ್ತಕ್ಕಂಥದ್ದು ಯಾವ್ದಂದ್ರೆ ವಾತಾಪಿ ಅಥವಾ ಬಾದಾಮಿ ಅಂತೇಳಿ ನಾವು ನೋಡ್ತೀವಿ. ಮತ್ತೆ ಇವರ ರಾಜ್ಯ ಲಾಂಛನ ಯಾವ್ದಾಗಿತ್ತು ಅಂದ್ರೆ ಇವರ ರಾಜ್ಯ ಲಾಂಛನ ಯಾವುದಂದ್ರ ಬಲಮುಖ ವರಹ. ಈ ಬಲಮುಖ ವರ ಯಾರ ರಾಜಧಾನಿ ಆಗಿತ್ತು ಅಂತಂದ್ರೆ ಈ ಬಾದಾಮಿ ಚಾಲುಕ್ಯರ ರಾಜಧಾನಿ ಆಗಿತ್ತು. ಇವರ ಧರ್ಮ ಯಾವ್ದಾಗಿತ್ರಿ ಅಂದ್ರೆ ಇವರ ಧರ್ಮ ವೈದಿಕೀಯ ಧರ್ಮ. ಇವರ ಧರ್ಮ ಯಾವ್ದಾಗಿತ್ತು ಅಂದ್ರೆ ವೈದಿಕೀಯ ಧರ್ಮವಾಗಿತ್ತು. ಇವರ ಆಡಳಿತ ಭಾಷೆ ಯಾವ್ದಾಗಿತ್ರಿ ಬಾದಾಮಿ ಚಾಲುಕ್ಯರದಂದ್ರ ಅದು ಕನ್ನಡ ಭಾಷೆ ಅಂತೇಳಿ ನಾವು ನೋಡ್ತೀವಿ. ಕನ್ನಡ ಭಾಷೆ ಈ ಬಾದಾಮಿ ಚಾಲುಕ್ಯರ ಆಡಳಿತ ಭಾಷೆಯಾಗಿತ್ತು, ಕನ್ನಡ ಭಾಷೆ. ಅದಕ್ಕಾಗಿ ನೋಡ್ರಿ, ಕರ್ನಾಟಕ ಬಲ ಅಂತೇಳಿ ಯಾರ ಶಾಸನದಲ್ಲಿ ಉಲ್ಲೇಖಗೊಂಡದ ಅಂದ್ರೆ ರಾಷ್ಟ್ರಕೂಟರ ಶಾಸನಗಳ ಉಲ್ಲೇಖಗೊಂಡದ ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಕರ್ನಾಟಕ ಬಲ ಅಂತ ಕರೀತಾರೆ. ಹಾಗಾದ್ರೆ ಈ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದ್ರೆ ಜಯಸಿಂಹ. ಇವರ ಮೊದಲ ರಾಜಧಾನಿ ಐಹೊಳೆ. ಇವರ ಮುಖ್ಯ ರಾಜಧಾನಿ ಯಾವ್ದಾಗ್ಯದ ವಾತಾಪಿ ಅಥವಾ ಬಾದಾಮಿ. ಐಹೊಳೆಯನ್ನ ಪ್ರಾಚೀನ ಕಾಲದಲ್ಲಿ ಆರ್ಯಪುರ ಅಂತ ಕರಿತಾ ಇದ್ರು. ಇವರ ರಾಜ್ಯ ಲಾಂಛನ ಯಾವ್ದು ಬಲಮುಖ ವರಹ. ಗೊತ್ತಿರಲಿ, ಮತ್ತೆ ಎಡಮುಖ ವರಹ ಅಂತೇಳಿ ಬೇರೆ ಬರ್ತದ. ಇಲ್ಲಿ ನೆನಪಿಟ್ಕೋಬೇಕು, ಬಲಮುಖ ವರಹ ಅಂತೇಳಿ ನೆನಪಿಟ್ಕೋಬೇಕು. ಆಮೇಲೆ ಇವರ ಧರ್ಮ ವೈದಿಕೀಯ ಧರ್ಮವಾಗಿತ್ತು. ವೈದಿಕೀಯ ಧರ್ಮ. ಇವರ ಆಡಳಿತ ಭಾಷೆ ಯಾವ್ದಾಗಿತ್ತು ಅಂದ್ರ ಕನ್ನಡ ಭಾಷೆ ಇವರ ಆಡಳಿತ ಭಾಷೆಯಾಗಿತ್ತು ಅಂತೇಳಿ ನಾವು ನೋಡ್ತೀವಿ. ಇದು ಈ ಸಾಮ್ರಾಜ್ಯದ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಜಯಸಿಂಹ ಅಂತೇಳಿ ನಾವು ನೋಡ್ತೀವಿ. ಈ ಸಾಮ್ರಾಜ್ಯ ಸ್ಥಾಪನೆ ಆಯ್ತು. ಈ ಸಾಮ್ರಾಜ್ಯವನ್ನ ಅನೇಕ ಅರಸರ ಆಡಳಿತವನ್ನು ಮಾಡ್ತಾರೆ. ಈ ಅರಸರ ಆಡಳಿತ ಅವಧಿಯಲ್ಲಿ ಅನೇಕ ಶಾಸನಗಳು ಕಂಡು ಬರ್ತಾವ. ನಿಮ್ಗ ಯಾಕಂದ್ರೆ ಕ್ಲಿಯರ್ ಆಗಿ ಗೊತ್ತಿರಲಿ ಅಂತ ಶಾಸನಗಳು ಒಂದೊಂದು ಕಡೆನ ಬರಿತಾ ಹೋಗ್ತಾ ಇದ್ದೀನಿ ನಾವು. ಆ ಒಂದು ಹಿನ್ನೆಲೆಯಾಗಿಟ್ಟುಕೊಂಡು ಅನೇಕ ಶಾಸನಗಳು ಬರ್ತಾವೆ. ಇವರ ಕಾಲಾವಧಿಯಲ್ಲಿ ಇರ್ತಕ್ಕಂಥ ಈ ಅರಸರು ಹೊರಡಿಸಿರ್ತಕ್ಕಂಥ ಶಾಸನಗಳು ಅಂತೇಳಿ ಬರ್ತಾವೆ, ಶಾಸನಗಳಂತ ಬರ್ತಾವೆ. ಆ ಶಾಸನಗಳ ಯಾವ ಬರ್ತವೆ ಪ್ರಮುಖವಾಗಿರ್ತಕ್ಕಂಥ ಇವರ ಶಾಸನಗಳು, ಇವರ ಆಡಳಿತದ ಬಗ್ಗೆ ಆಗಿರ್ಬೋದು, ಇವರ ದಿಗ್ವಿಜಯಗಳ ಬಗ್ಗೆ ಆಗಿರ್ಬೋದು ಸಾರ್ತಾವ. ಇವರ ಆಡಳಿತದಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತ ಶಾಸನಗಳು ಯಾವ ಬರ್ತಾವ್ರಿ ಅಂದ್ರೆ ಪ್ರಮುಖವಾದ ಶಾಸನಗಳು ಅಂತೇಳಿ ನಾವು ನೋಡ್ತೀವಿ. ನೀವೆಲ್ಲ ಒಂದೊಂದಾಗಿ ಕ್ಲಿಯರ್ ಆಗಿ ನೋಡ್ತಾ ಹೋಗ್ಬೇಕು. ಅದ್ರೊಳಗೆ ಒಂದು ಶಾಸನ ಯಾವ್ದು ಬರ್ತದ್ರಿ ಅಂತಂದ್ರೆ ಇವರ ಬಾದಾಮಿ ಶಾಸನ. ಒಂದು ಬಾದಾಮಿ ಶಾಸನ, ಬಾದಾಮಿ ಬಂಡೆಗಲ್ಲು ಶಾಸನ ಅಂತ ಕರೀತಾರೆ, ಅದನ್ನು ಶಾಸನ ಅಂದ್ರೂ ನಡೀತಾರೆ. ಬಾದಾಮಿ ಶಾಸನವನ್ನ ಕೆತ್ತಿರುವಂತ ಅರಸ ಯಾರು ಅಂದ್ರೆ 1ನೇ ಪುಲಿಕೇಶಿ.
ಇದನ್ನ ಕೆತ್ತಿಸಿರುವ ಅರಸ ಯಾರಂದ್ರೆ 1ನೇ ಪುಲಿಕೇಶಿ ಅಂತೇಳಿ ನಾವು ನೋಡ್ತೇವಿ. ಹಾಗಾದ್ರೆ ಬಾದಾಮಿ ಶಾಸನ ಯಾರ ಸಾಧನೆ ಹೇಳ್ತದ್ರಿ ಅಂದ್ರೆ 1ನೇ ಪುಲಿಕೇಶಿಯ ಸಾಧನೆಯನ್ನ ಹೇಳ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಬರ್ತದೆ, 2ನೇದು ಯಾವುದು ಅಂದ್ರ ಮಹಾಕೂಟ ಸ್ತಂಭ ಶಾಸನ. ಮಹಾಕೂಟ ಸ್ತಂಭ ಶಾಸನ, ಸ್ತಂಭ ಶಾಸನ ಇದನ್ನ ಕೆತ್ತಿಸಿದಂತ ಅರಸ ಯಾರು ಅಂದ್ರೆ, ಈ ಮಹಾಕೂಟ ಸ್ತಂಭ ಶಾಸನವನ್ನ ಕೆತ್ತಿಸಿದ ಅರಸ ಯಾರ? ಮಂಗಳೇಶ. ಮಂಗಳೇಶ ಆತನ ಸಾಧನೆ ಬಗ್ಗೆ ಹೇಳ್ತಕ್ಕಂಥದ್ದು ಇದೆ ಕೂಡ. ಇನ್ನೊಂದು ಇದೇ ಮಂಗಳೇಶ ಕೆತ್ತಿರ್ತಕ್ಕಂಥ ಶಾಸನ ಬರ್ತದ, ಅದು ಇನ್ನೊಂದು ಯಾವ್ದಂದ್ರ ನೀಲಗುಂದ ಶಾಸನ. ನೀಲಗುಂದ ಶಾಸನ ಇದನ್ನು ಕೂಡ ಯಾರು ಕೆತ್ತಿಸ್ತಾರೋ ಅಂತಂದ್ರೆ ಈ ಮಂಗಳೇಶನೇ ಕೆತ್ತಿಸಿರ್ತಕ್ಕಂಥದ್ದು. ಮಂಗಳೇಶನೇ ಕೆತ್ತಿಸಿರ್ತಕ್ಕಂಥದ್ದು ನೀಲಗುಂದ ಶಾಸನ ಅಂತೇಳಿ ನಾವು ನೋಡ್ತೀವಿ. ಈ ನೀಲಗುಂದ ಶಾಸನ, ಮಹಾಕೂಟ ಸ್ತಂಭ ಶಾಸನ ಎರಡವನ್ನು ಕೆತ್ತನೆ ಮಾಡಿದಂತ ಅರಸ ಯಾರು ಅಂದ್ರೆ ಈ ಮಂಗಳೇಶ ಅಂತೇಳಿ ನಾವು ನೋಡ್ತೀವಿ. ಇನ್ನೊಂದು ಬರ್ತದೆ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಶಾಸನ ಐಹೊಳೆ ಶಾಸನ. ಐಹೊಳೆ ಶಾಸನ, ಐಹೊಳೆ ಶಾಸನ ಅಂತೇಳಿ ಬರ್ತದ. ಇದನ್ನ ಕೆತ್ತಿಸಿರ್ತಕ್ಕಂಥ ಅರಸ ಯಾರು ಅಂದ್ರೆ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂಥ ಅರಸ ಯಾರು ಅಂದ್ರೆ ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಕೇಶಿ, ಪುಲಿಕೇಶಿ ಅಂತಕ್ಕಂಥ ಅರಸ ಪ್ರಸಿದ್ಧವಾದಂತ ಅರಸ ಆತ ಇದನ್ನ ಕೆತ್ತಿಸ್ತಾನೆ. ಇನ್ನು ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಹೈದರಾಬಾದ್ ಶಾಸನ. ಹೈದರಾಬಾದ್ ಶಾಸನ ಅಂತೇಳಿ ಬರ್ತದ. ಈ ಹೈದರಾಬಾದ್ ಶಾಸನವನ್ನ ಕೆತ್ತಿಸಿರ್ತಕ್ಕಂಥ ಅರಸ ಯಾರು ಅಂತಂದ್ರೆ 1ನೇ ವಿಕ್ರಮಾದಿತ್ಯ. 1ನೇಯ ವಿಕ್ರಮಾದಿತ್ಯ, 1ನೇ ವಿಕ್ರಮಾದಿತ್ಯ ಅಂತಕ್ಕಂಥ ಅರಸ ಏನ್ ಮಾಡ್ತಾನಂದ್ರ ಈ ಶಾಸನಗಳನ್ನ ಕೆತ್ತಿಸ್ತಾನೆ. ಇನ್ನು ಅನೇಕ ಸಣ್ಣ ಪುಟ್ಟ ಶಾಸನಗಳು ಬರ್ತವೆ, ಆಮೇಲೆ ನೋಡ್ತಾ ಹೋಗೋಣ. ಆದ್ರೆ ಪ್ರಮುಖವಾಗಿ ಶಾಸನಗಳನ್ನ ನೆನಪಿಟ್ಕೋಬೇಕು. ಬಾದಾಮಿ ಶಾಸನವನ್ನು ಕೆತ್ತಿಸಿರ್ತಕ್ಕಂಥ ಅರಸ ಯಾರಂದ್ರೆ 1ನೇ ಪುಲಿಕೇಶಿ. ಮಹಾಕೂಟ ಸ್ತಂಭ ಶಾಸನ ಮತ್ತು ನೀಲಗುಂದ ಶಾಸನವನ್ನು ಕೆತ್ತಿಸಿರ್ತಕ್ಕಂಥ ಅರಸ ಯಾರಂದ್ರ ಮಂಗಳೇಶ. ಐಹೊಳೆ ಶಾಸನವನ್ನು ಕೆತ್ತಿಸಿರ್ತಕ್ಕಂಥ ಅರಸ ಯಾರಂದ್ರೆ ಇಮ್ಮಡಿ ಪುಲಿಕೇಶಿ. ಹೈದರಾಬಾದ್ ಶಾಸನವನ್ನ ಕೆತ್ತನೆ ಮಾಡಿದಂತ ಅರಸ ಯಾರಂದ್ರ 1ನೇ ವಿಕ್ರಮಾದಿತ್ಯ. ಇವೆಲ್ಲ ಅವರವರ ಸಾಧನೆಗಳು ಮತ್ತು ಅವರವರ ಜೀವನಗಳ ಬಗ್ಗೆ ಹೇಳ್ತಕ್ಕಂಥ ಶಾಸನಗಳು. ಅವರವ್ರು ಯಾರು ಕೆತ್ತನೆ ಮಾಡಿದ್ರೆ ಅವರವರ ಶಾಸನಗಳ ಬಗ್ಗೆ ಹೇಳ್ತಾ, ಅವರವ್ರ ಜೀವನ ಬಗ್ಗೆ ಹೇಳ್ತದ. ಆದ್ರೆ ಒಂದು ಗೊತ್ತಿರಲಿ ನಿಮಗೆ, ಈ ಕೆಲವೊಂದು ಶಾಸನಗಳು ಇನ್ನೂ ಕೆಲವು ಅರಸರ ಬಗ್ಗೆ ಹೇಳ್ತದ. ಅವ್ರ ಬಗ್ಗೆ ಆ ಶಾಸನದಲ್ಲಿ ವರ್ಣನೆ ಮಾಡಿದ್ದಾರೆ. ಈಗ ಬಾದಾಮಿ ಶಾಸನದಲ್ಲಿ ಬೇರೆ ಅರಸನ ಬಗ್ಗೆ ವರ್ಣನೆ ಅದ, ಮಹಾಕೂಟ ಸ್ತಂಭ ಶಾಸನದಲ್ಲಿ ಬೇರೆ ಒಬ್ಬ ಅರಸನ ವರ್ಣನೆ ಅದ. ಅವ್ ಬೇರೆ ಬೇರೆ ಸಮಯ ಸಂದರ್ಭ ತಕ್ಕಂತೆ ಅವ್ರು ಏನ್ ಮಾಡಿದಾರ ಅದರ ವರ್ಣನೆಯನ್ನು ಮಾಡಿದ್ದಾರೆ. ಅದು ಬಂದಾಗ ನಿಮಗೆ ಹೇಳ್ತಾ ಹೋಗ್ತಿರ್ತೀವಿ, ಪಾಯಿಂಟ್ ಔಟ್ ಮಾಡ್ತಾ ಹೋಗ್ತಿರ್ತೀವಿ, ನೆನಪಿರ್ಲಿ. ಆದ್ರೆ ಪ್ರಮುಖವಾಗಿರ್ತಕ್ಕಂಥ ಶಾಸನಗಳು ಅಂತೇಳಿ ಇಷ್ಟು ನೆನಪಿಟ್ಕೋಬೇಕು ನೀವು. ಪ್ರಮುಖವಾಗಿ ಬಾದಾಮಿ ಶಾಸನ, ಮಹಾಕೂಟ ಸ್ತಂಭ ಶಾಸನ, ನೀಲಗುಂದ ಶಾಸನ, ಐಹೊಳೆ ಶಾಸನ ಮತ್ತು ಹೈದರಾಬಾದ್ ಶಾಸನ, ಅವುಗಳನ್ನ ಕೆತ್ತಿಸಿರ್ತಕ್ಕಂಥ ಅರಸ. ಇವರೆಲ್ಲರನ್ನು ನೀವು ನೆನಪಿಟ್ಕೋತಾ ಹೋಗ್ಬೇಕು. ಅವರು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಬೇರೆ ಬೇರೆ ಅರಸರನ್ನ, ಅವರವರ ಮಕ್ಕಳನ್ನ ಏನ್ ಮಾಡಿದಾರೆ ಅಂದ್ರೆ ಅವುಗಳಲ್ಲಿ ಏನು ಮಾಡೋ ವರ್ಣನೆಯನ್ನು ಮಾಡಿದ್ದಾರೆ. ಯಾರನ್ನ ಎಲ್ಲಿ ವರ್ಣನೆ, ಯಾವ ಸ್ತಂಭದಲ್ಲಿ, ಯಾವ ಶಾಸನದಲ್ಲಿ ವರ್ಣನೆ ಆಗಿದೆ ಅನ್ನೋದನ್ನ ಅವರವರದ್ದು ಒಂದು ಸಪರೇಟ್ ಆಗಿ ಹೇಳ್ತಾ ಹೋಗ್ತೀನಲ್ಲ, ಪ್ರತ್ಯೇಕವಾಗಿ ಒಬ್ಬೊಬ್ಬರದ್ದು ಹೇಳುವಾಗ ನಿನಗೆ ಅದು ಅರ್ಥ ಆಗ್ತಾ ಹೋಗ್ತಾವ ನಿಮಗೆಲ್ಲರಿಗೆ. ಆ ಕಾರಣಕ್ಕಾಗಿ ಇವತ್ತರನ್ನ ನೀವು ನೆನಪಿಟ್ಟುಕೊಳ್ಳಬೇಕು. ಈ ಶಾಸನಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅವರವರ ಅರಸರ ಒಂದು ಶಾಸನವನ್ನ ನೋಡ್ತಾ ಹೋಗ್ತೀವಿ. ನಾನು ಆವಾಗಲೇ ಹೇಳಿದ ಹಾಗೆ ಈ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಹೇಳಿದೀನಿ ಅಂತಂದ್ರೆ ನಾನು ಜಯಸಿಂಹ ಅಂತೇಳಿ ನಾನು ಹೇಳಿದೀನಿ ನಿಮಗೆ. ಈ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಹೇಳಿದೀನಿ ಅಂದ್ರೆ ಜಯಸಿಂಹ, ನೆನಪಿರ್ಲಿ. ಈ ಸಾಮ್ರಾಜ್ಯದ ಸ್ಥಾಪಕ ಜಯಸಿಂಹ ಅಂತ ಹೇಳಿದೀನಿ. ಜಯಸಿಂಹನ ನಂತರ ಆಡಳಿತಕ್ಕೆ ಬಂದಿರತಕ್ಕಂಥ ಈತನ ಮಗ ಯಾರಂದ್ರ ರಣರಾಗ. ರಣರಾಗನ ನಂತರ ಆಡಳಿತಕ್ಕೆ ಬಂದಂತ ಅರಸ ಯಾರು ಅಂತಂದ್ರೆ, ರಣರಾಗನ ನಂತರ ಆಡಳಿತಕ್ಕೆ ಬಂದಂತ ಅರಸ ಯಾರಂದ್ರೆ 1ನೇ ಪುಲಿಕೇಶಿ. 1ನೇ ಪುಲಿಕೇಶಿ. ನಾವು ಇಲ್ಲಿ ಇವರಿಬ್ಬರನ್ನ ನೋಡೋದಕ್ಕಿಂತ ಅಷ್ಟು ಇಂಪಾರ್ಟೆಂಟ್ ಅರಸರಲ್ಲ, ಹೌದಾ? ಈತ ಸ್ಥಾಪನೆ ಮಾಡಿದ್ರೆ ಆತನ ನಂತರ ಆತನ ಮಗ ಆಡಳಿತವನ್ನು ಮಾಡ್ತಾನೆ ರಣರಾಗನ ಮಗ ಯಾರು ಅಂದ್ರೆ 1ನೇ ಪುಲಿಕೇಶಿ ಅಂತೇಳಿ ಬರ್ತಾನೆ. ಹಾಗಾದ್ರೆ ಈ 1ನೇ ಪುಲಿಕೇಶಿಯನ್ನ ನಾವು ಆಡಳಿತದ ದೃಷ್ಟಿಯಿಂದ, ಎಕ್ಸಾಮ್ ದೃಷ್ಟಿಯಿಂದ ನಾವು ಅತ್ಯಂತ ಪ್ರಮುಖವಾದಂತ ವ್ಯಕ್ತಿ ಅಂತೇಳಿ ನಾವು ನೋಡ್ತೀವಿ. ಪ್ರಮುಖವಾದ ವ್ಯಕ್ತಿ ಯಾರು ಅಂದ್ರೆ ಈ 1ನೇ ಪುಲಿಕೇಶಿ ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ಈ 1ನೇ ಪುಲಿಕೇಶಿಯನ್ನ ಏನಂತ ಕರೀತಾರೋ ಅಂದ್ರೆ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಅಂತ ಕರೀತಾರೆ ಇವನನ್ನ. ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಯಾರು ಅಂದ್ರೆ 1ನೇ ಪುಲಿಕೇಶಿ.
ಹಾಗಾಗಿನೇ ಬಾದಾಮಿ ಚಾಲುಕ್ಯರ ಮೊದಲನೆಯ ದೊರೆ ಅಂತನೂ ಕೂಡ್ತಾರ. ಮೊದಲನೆಯ ದೊರೆ ಅಂತೇಳಿ ಹೇಗೆ ಕರೀತಾರ ಅಂದ್ರೆ ಈತ ಐತಿಹಾಸಿಕ ಉಳ್ಳ ದೊರೆ. ಬಾದಾಮಿ ಚಾಲುಕ್ಯರ ಮೊದಲನೇ ಐತಿಹಾಸಿಕ ದೊರೆ ಯಾರು ಅಂತಂದ್ರೆ ಇಮ್ಮಡಿ 1ನೇ ಪುಲಿಕೇಶಿ ಅಂತೇಳಿ ನೀವು ನೆನಪಿಡೋಗೋಗ್ಬೇಕು. ಐತಿಹಾಸಿಕ ದೊರೆ ಅಂದ್ರ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಮೊದಲನೇ ಅರ್ಥ ಯಾರು ಅಂದ್ರ ಈ 1ನೇ ಪುಲಿಕೇಶಿ. ಅದಕ್ಕಾಗಿನೇ ಬಾದಾಮಿ ಚಾಲುಕ್ಯರ ಮೊದಲನೆಯ ಐತಿಹಾಸಿಕ ಅರಸ ಯಾರು ಅಂತಂದ್ರೆ ಅದು 1ನೇ ಪುಲಿಕೇಶಿ ಅಂತೇಳಿ ನಾವು ನೋಡ್ತೀವಿ. 1ನೇ ಪುಲಿಕೇಶಿಯನ್ನ ಮೊದಲನೇ ಐತಿಹಾಸಿಕ ದೊರೆ ಅಂತೇಳಿ ನಾವು ನೋಡ್ತೀವಿ. ದೊರೆ ಅಂತೇಳಿ ಇತಿಹಾಸಕಾರರು ಆತನನ್ನು ಕರಿತಾ ಹೋಗ್ತಾರೆ. ಹಾಗಾದ್ರೆ ಐತಿಹಾಸಿಕ ಬಾದಾಮಿ ಚಾಲುಕ್ಯರ ಮೊದಲನೇ ದೊರೆ ಯಾರು ಅಂತಾನೆ 1ನೇ ಪುಲಿಕೇಶಿ. ಹಾಗಾದ್ರೆ ಈ ಪುಲಿಕೇಶಿಗೆ ಒಬ್ಬಕ್ಕೆ ಈತ ಯಾರ ಮಗ ಅಂತ ಹೇಳಿದ್ದೀನಿ ನಾನು? ರಣರಾಗನ ಮಗ. ಈತನಿಗೆ ಒಬ್ಬಳು ಹೆಂಡತಿ ಇದ್ಲು, ರಾಣಿ ಇದ್ಲು. ಅವಳು ಯಾರಂದ್ರ ದುರ್ಲಭ ದೇವಿ. ದುರ್ಲಭ ದೇವಿ. ಈ ದುರ್ಲಭ ದೇವಿ ಅಂತಕ್ಕಂಥವಳು ಏನಾಗಿದ್ದಳಪ್ಪ ಅಂತಂದ್ರೆ 1ನೇ ಪುಲಿಕೇಶಿಯ ರಾಣಿ ಆಗಿದ್ದಳು. ಇವಳು ಯಾವ ಮನೆತನದ ರಾಣಿ ಆಗಿದ್ದಳು ಅಂದ್ರ ಬಪ್ಪರ ಮನೆತನದ ರಾಣಿ. ಯಾವ ಮನೆತನದ ರಾಣಿ ಆಗಿದ್ದಳು ಅಂದ್ರ ಬಪ್ಪರ ಮನೆತನದ ರಾಣಿ. ಯಾರು ಅಂದ್ರ ದುರ್ಬಲ ದೇವಿ. ಇವಳ ಯಾರ ರಾಣಿ ಆಗಿದ್ದಳು ಅಂದ್ರೆ 1ನೇ ಪುಲಿಕೇಶಿಯ ರಾಣಿ ಆಗಿದ್ದಳು. ಈತ ಏನ್ ಮಾಡ್ತಾನೋ ಅಂದ್ರೆ ಪ್ರಾರಂಭದಲ್ಲಿ ಯಾರು ಅಂದ್ರೆ 1ನೇ ಪುಲಿಕೇಶಿ ತಾನು ಆಡಳಿತಕ್ಕೆ ಬರಬೇಕನ್ನುವಂತ ಹಂಬಲವನ್ನು ಇಟ್ಟುಕೊಂಡಾಗ ತಂದೆ ನಂತರ ಅಧಿಕಾರ ವಹಿಸಿಕೊಂಡಾಗ ಈತ ಕದಂಬರ ಅರಸನಾಗಿರ್ತಕ್ಕಂಥ, ನಾನು ಹಿಂದಿನ ನೆನಪು ಮಾಡ್ಕೋರಿ, ಕದಂಬರ ಅರಸ ಅಂದ್ರೆ 2ನೇಯ ಕೃಷ್ಣವರ್ಮನನ್ನ ಸೋಲಿಸಿದ್ದ ಅಂತೇಳಿ ನಾನು ಹಿಂದೆ ಹೇಳಿದ್ದೀನಿ ನಿಮಗೆ. 2ನೇ ಕೃಷ್ಣವರ್ಮನನ್ನ ಸೋಲಿಸಿ ಈತ ಏನ್ ಮಾಡ್ತಾನಂದ್ರ ತಾನು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಅಂದ್ರೆ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಜಯಸಿಂಹ. ಅದರನ್ನ ಬಲಿಷ್ಠವಾಗಿ ಸಾಮ್ರಾಜ್ಯಕ್ಕೆ ಆಡಳಿತಕ್ಕೆ ಬಂದಂತ ವ್ಯಕ್ತಿ ಯಾರಂದ್ರ 1ನೇ ಪುಲಿಕೇಶಿ. ಅದು ಯಾರನ್ನ ಸೋಲಿಸಿ ಕದಂಬ ಸಾಮ್ರಾಜ್ಯವನ್ನ ಅಂತ್ಯ ಮಾಡಿದ್ದ ಅಂದ್ರೆ 2ನೇ ಕೃಷ್ಣವರ್ಮನನ್ನ ಸೋಲಿಸಿ ಅದನ್ನ ಅಂತ್ಯ ಮಾಡಿ ಅವರನ್ನೇ ಆನಂತರ ಕದಂಬ ಸಾಮ್ರಾಜ್ಯದ ಅನೇಕ ಬರದ ಅಜವರ್ಮ ಮತ್ತು ಭೋಗಿವರ್ಮ ಬರ್ತಾರಂತ ಹೇಳಿದೀನಿ. ಅವರೆಲ್ಲ ಈ ಪುಲಿಕೇಶಿಯ ಸಾಮಂತರಾಗಿ ಆಡಳಿತವನ್ನು ಆಮೇಲೆ ಮಾಡ್ತಾರ ಅವ್ರು ಕದಂಬರು. ಅದರ ಪ್ರಸಿದ್ಧನಾಗಿರ್ತಕ್ಕಂಥ 2ನೇ ಕೃಷ್ಣವರ್ಮನನ್ನ ಸೋಲಿಸಿದಂತ ಅರಸ ಯಾರಂದ್ರ 1ನೇ ಪುಲಿಕೇಶಿ. ಸೋಲಿಸಿ ಆತ ಸ್ವತಂತ್ರವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಆತ ಜಯಸಿಂಹ ಬರೀ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ, ಆದ್ರೆ ಆ ಸಾಮ್ರಾಜ್ಯವನ್ನು ಉತ್ತುಂಗಕ್ಕೆ ಏರಿಸಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ 1ನೇ ಪುಲಿಕೇಶಿ ಅಂತೇಳಿ ನಾವು ನೋಡ್ತೀವಿ. ಈತ ಕದಂಬರ ಅರಸನಾಗಿರ್ತಕ್ಕಂಥ 2ನೇ ಕೃಷ್ಣವರ್ಮನನ್ನ ಸೋಲಿಸಿ ಅಧಿಕಾರಕ್ಕೆ ಬರ್ತಾನೆ. ಯಾರು ಅಂದ್ರೆ 1ನೇ ಪುಲಿಕೇಶಿ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದ ನಂತರ ಈತ ಏನ್ ಮಾಡ್ತಾನಂದ್ರ ಬಾದಾಮಿಯ ಸುತ್ತಲೂ ಏನ್ ಮಾಡ್ತಾನು ಅಂದ್ರೆ ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಕೋಟೆಯನ್ನು ಕಟ್ಟಿಕೊಂಡು ಒಂದು ಬಲಿಷ್ಠವಾದಂತ ಕೋಟೆಯನ್ನು ನಿರ್ಮಾಣ ಮಾಡಿ ಅದನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಯಾರು ಆಡಳಿತ ಸ್ಟಾರ್ಟ್ ಮಾಡ್ತಾರೋ ಅಂದ್ರೆ ಈ 1ನೇ ಪುಲಿಕೇಶಿ ಅಂತೇಳಿ ನಾವು ನೋಡ್ತೀವಿ. ಪ್ರಾರಂಭದಲ್ಲಿ ಇವರಿಬ್ಬರು ಎಲ್ಲಿ ಆಡಳಿತ ಮಾಡ್ತಾ ಇದ್ರು ಅಂದ್ರೆ ಐಹೊಳೆ ಒಳಗಿದ್ರು. ಆದ್ರೆ ಬಾದಾಮಿಯನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಡಳಿತ ಸ್ಟಾರ್ಟ್ ಮಾಡೋಣ ಯಾರ ಅಂದ್ರೆ ಈ 1ನೇ ಪುಲಿಕೇಶಿ. ಯಾಕಂದ್ರೆ ಸುತ್ತಲೂ ಏನ್ ಮಾಡಿದ ಅಂದ್ರ ಕೋಟೆಯನ್ನು ಕಟ್ಟಿಕೊಂಡು ಅದನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತಕ್ಕೆ ಯಾರು ಬರ್ತಾರೋ ಅಂದ್ರೆ ಈ 1ನೇ ಪುಲಿಕೇಶಿ ಆಡಳಿತವನ್ನ ಪ್ರಾರಂಭ ಮಾಡ್ತಾನೆ. ಅಷ್ಟೇ ಅಲ್ಲದನೆ ಈತ ಏನ್ ಮಾಡ್ತಾರೋ ಅಂದ್ರೆ ಅಧಿಕಾರಕ್ಕೆ ಬಂದಾಗ ಈತನ ಒಂದು ಶಾಸನ ಅಂತ ಹೇಳಿದಿನ. ಯಾವ ಶಾಸನ ಅಂದ್ರೆ 1ನೇ ಬಂಡೆಗಲ್ಲು, ಅದು ಬಾದಾಮಿ ಬಂಡೆಗಲ್ಲು ಶಾಸನ ಅಂತೇಳಿ. ಆ ಬಾದಾಮಿ ಶಾಸನದಲ್ಲಿ ಈತನನ್ನ ಏನಂತ ವರ್ಣನೆ ಮಾಡ್ಯಾರ ನೋಡ್ರಿ, ನೆನಪಿರ್ಲಿ. ಬಾದಾಮಿ ಶಾಸನದಲ್ಲಿ ಈತನನ್ನ ಏನಂತ ವರ್ಣನೆ ಮಾಡಿದಾರು ಅಂತಂದ್ರೆ ಈತನನ್ನ ಏನಂತ ವರ್ಣನೆ ಮಾಡಿದಾರ ಅಂದ್ರ ಚಾಲುಕ್ಯ ವಲ್ಲಭೇಶ್ವರ. ಇದು ವೆರಿ ಇಂಪಾರ್ಟೆಂಟ್. ಚಾಲುಕ್ಯರ ವಲ್ಲಭೇಶ್ವರ ಅಂತೇಳಿ ವರ್ಣನೆ ಮಾಡಿದ್ದು ಯಾವ ಶಾಸನದಲ್ಲಿ ಅಂದ್ರೆ ಬಾದಾಮಿ ಶಾಸನದಲ್ಲಿ. 1ನೇ ಪುಲಿಕೇಶಿಯನ್ನ ಏನಂತ ವರ್ಣನೆ ಮಾಡಿದ್ರಿ ಅಂದ್ರೆ ಇದು ವೆರಿ ಇಂಪಾರ್ಟೆಂಟ್, ನೆನಪಿರಲಿ. ಚಾಲುಕ್ಯ ವಲ್ಲಭೇಶ್ವರ ಅಂತಕ್ಕಂಥ ಒಂದು ವರ್ಣನೆಯನ್ನ ನಾವು ಬಾದಾಮಿ ಚಾಲುಕ್ಯರಲ್ಲಿ ಕಾಣ್ತೀವಿ. ಬಾದಾಮಿ ಶಾಸನದಲ್ಲಿ ಈತನ ಬಗ್ಗೆ ನಾವು ನೋಡ್ತೀವಿ. ಬಾದಾಮಿ ಶಾಸನದಲ್ಲಿ 1ನೇ ಪುಲಿಕೇಶಿಯನ್ನ ಚಾಲುಕ್ಯ ವಲ್ಲಭೇಶ್ವರ ಅಂತದನ್ನ ವರ್ಣನೆಯನ್ನು ಮಾಡ್ಯದ. ಯಾಕಂದ್ರೆ ನಾವು ಹೊರಡಿಸಿದ್ದು ಅವನೇ, ಕೆತ್ತನೆ ಮಾಡ್ಸಕ್ ಹಚ್ಚಿದ್ದು ಅವನೇ. ಆದ್ರೆ ಆ ಶಾಸನದಲ್ಲಿ ಇವನನ್ನು ಏನಂತ ವರ್ಣನೆ ಮಾಡ್ತಾರ ಅಂದ್ರ ಚಾಲುಕ್ಯ ವಲ್ಲಭೇಶ್ವರ ಅಂತಕ್ಕಂಥದನ್ನ ವರ್ಣನೆ, ಆ ಪದದಿಂದ ಅವನನ್ನು ವರ್ಣನೆ ಮಾಡ್ತಾರೆ. ಆ ಪದದಿಂದ ಅವನನ್ನ ವರ್ಣನೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಈತ
ಯಾರು ಅಂದ್ರೆ ಈ 1ನೇ ಪುಲಿಕೇಶಿ ಅಶ್ವಮೇಧ ಯಾಗವನ್ನ ಮಾಡಿದಾನೆ, ಆಚರಣೆ ಮಾಡಿದ ಅಂತೇಳಿ ತಿಳಿಸುವ ಶಾಸನ ಕೂಡ ಯಾವ್ದನ ಬಾದಾಮಿ ಶಾಸನ. ಅವನ ಬಗ್ಗೆ ಏನ್ ಹೇಳ್ತದ ನೋಡ್ರಿ. ಬಾದಾಮಿ ಶಾಸನ ಹೊಡಿಸಿದ ಅರಸನೇ 1ನೇ ಪುಲಿಕೇಶಿ. ಆ ಶಾಸನದಲ್ಲಿ ಅವನನ್ನು ಏನಂತ ವರ್ಣನೆ ಮಾಡಿದಾರೆ ಅಂದ್ರೆ ಚಾಲುಕ್ಯ ವಲ್ಲಭೇಶ್ವರ ಅಂತ ವರ್ಣನೆ ಮಾಡಿದ್ದಾರೆ. ಜೊತೆಗೆ ಅದೇ ಶಾಸನದಲ್ಲಿ ಏನ್ ತಿಳಿದು ಬರ್ತದ ಅಂದ್ರೆ ಈತ ಅಶ್ವಮೇಧ ಯಾಗ ಮಾಡಿದ್ದ, ಅಶ್ವಮೇಧ ಯಾಗವನ್ನು ಆಚರಿಸಿದ ಅಂತ ಕೂಡ ಆ ಶಾಸನದಿಂದ ತಿಳಿದು ಬರ್ತದ. ಬಾದಾಮಿ ಚಾಲುಕ್ಯರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶ್ವಮೇಧ ಯಾಗವನ್ನು ಮಾಡಿದ ಅರಸ ಯಾರು ಅಂದ್ರೆ 1ನೇ ಪುಲಿಕೇಶಿ. ಅಶ್ವಮೇಧ ಯಾಗ ಆಚರಣೆ ಮಾಡಿದ ಅಂತ ತಿಳಿದು ಬರುವುದೇ ಬಾದಾಮಿ ಶಾಸನದಿಂದ. ಅದು ಯಾರು ಅಂದ್ರೆ 1ನೇ ಪುಲಿಕೇಶಿ ಮಾಡಿದ್ದ ಅಂತ ಹೇಳಿ ತಿಳಿದು ಬರ್ತದ. ಅದಕ್ಕಾಗಿ ಈ ಬಾದಾಮಿ ಶಾಸನ ಅಂತಕ್ಕಂಥದ್ದು ಅಷ್ಟೊಂದು ಅದು ಪ್ರಮುಖವಾಗಿರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿರ್ಲಿ, ಅಶ್ವಮೇಧ ಯಾಗದ ಜೊತೆಗೆ ಇನ್ನೊಂದು ಯಾಗವನ್ನು ಮಾಡ್ತಾನೆ ಈತ. ಇನ್ನೊಂದು ಯಾಗವನ್ನು ಕೂಡ ಆಚರಣೆ ಮಾಡಿದ. ಅದು ಯಾವಂದ್ರೆ ಹಿರಣ್ಯ ಗರ್ಭಯಾಗ. ಹಿರಣ್ಯ ಗರ್ಭಯಾಗ. 2 ಯಾಗಗಳನ್ನು ಆಚರಣೆ ಮಾಡಿದಂತ ಅರಸ ಯಾರು ಅಂದ್ರೆ 1ನೇ ಪುಲಿಕೇಶಿ. ಒಂದು ಅಶ್ವಮೇಧ ಯಾಗ, ಇನ್ನೊಂದು ಯಾಗ ಯಾವುದಂದ್ರ ಹಿರಣ್ಯ ಗರ್ಭಯಾಗ ಅಂತಕ್ಕಂಥದ್ದು. 2 ಯಾಗಗಳನ್ನ ಆಚರಣೆ ಮಾಡಿದಂತ ಅರಸ 1ನೇ ಪುಲಿಕೇಶಿ ಅಂತೇಳಿ ಯಾವ ಶಾಸನದಿಂದ ತಿಳಿತದ್ರಿ ಅಂದ್ರೆ ನಮಗೆ ಈ ಬಾದಾಮಿ ಶಾಸನದಿಂದ ತಿಳಿದು ಬರ್ತಕ್ಕಂಥದ್ದು. ಬಾದಾಮಿ ಚಾಲುಕ್ಯರಲ್ಲಿ ಪ್ರಾರಂಭದ ಅತ್ಯಂತ ಬಲಿಷ್ಠವಾದ ಅರಸ ಯಾರು ಅಂದ್ರೆ 1ನೇ ಪುಲಿಕೇಶಿ. ಈತ 2 ಏನ್ ಮಾಡಿದ ಅಂದ್ರ ಯಾಗಗಳ ಆಚರಣೆ ಮಾಡಿದ. ಒಂದು ಅಶ್ವಮೇಧ ಯಾಗ, ಇನ್ನೊಂದು ಯಾವ್ದಂದ್ರ ಹಿರಣ್ಯ ಗರ್ಭ ಯಾಗವನ್ನ ಆಚರಣೆ ಮಾಡಿದಂತ ಒಬ್ಬ ಶ್ರೇಷ್ಠ ಅರಸ ಯಾರು ಅಂದ್ರೆ 1ನೇ ಪುಲಿಕೇಶಿ. ಅದು ಯಾವ ಶಾಸನದಿಂದ ತಿಳಿತದ ಅಂದ್ರೆ ಈ ಬಾದಾಮಿ ಶಾಸನದಿಂದ. ಅದರೊಳಗೆ ಏನ್ ವರ್ಣನೆ ಮಾಡಿದಾರೆ, ಚಾಲುಕ್ಯ ವಲ್ಲಭೇಶ್ವರ ಅನ್ನತಕ್ಕಂಥ ಪದದಿಂದ ಆತನನ್ನ ವರ್ಣನೆಯನ್ನ ಮಾಡ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಈತನಿಗೆ ಅನೇಕ ಬಿರುದುಗಳು ಕೂಡ ಇದ್ದು. ಯಾರಿಗೆ ಬಿರುದುಗಳಿದ್ದು ಅಂದ್ರೆ ಈ 1ನೇ ಪುಲಿಕೇಶಿಗೆ ಇರ್ತಕ್ಕಂಥ ಬಿರುದುಗಳು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಬಿರುದುಗಳಿದ್ದು. ಒಂದು ಸತ್ಯಾಶ್ರಯ. ಇವೆಲ್ಲ ಕಾಮನ್ ಆಗಿರ್ತಕ್ಕಂಥವು, ನೆನಪಿರಿ, ಎಲ್ಲ ಅರಸರಿಗೆ ಅದಾವ. ಒಂದು ಸತ್ಯಾಶ್ರಯ ಅನ್ನತಕ್ಕಂಥ ಬಿರುದು ಇತ್ತು. ಇನ್ನೊಂದು ಬಿರುದು ಯಾವ್ದು, ರಣವಿಕ್ರಮ ಅನ್ನತಕ್ಕಂಥ ಬಿರುದು. ರಣವಿಕ್ರಮ ಅಂತಕ್ಕಂಥ ಬಿರುದು ಕೂಡ ಇತ್ತು. ಯಾರಿಗಿರ್ತಕ್ಕ ಸತ್ಯಾಶ್ರಯ, ರಣವಿಕ್ರಮ ಮತ್ತು ಶ್ರೀ ಪೃಥ್ವಿ ವಲ್ಲಭ. ಇದು ಕಾಮನ್ ಆಗಿರ್ತಕ್ಕಂಥವು. ಶ್ರೀ ಪೃಥ್ವಿ ವಲ್ಲಭ ಇವು ಏನಾಗ್ಯದ ಅಂದ್ರೆ ಸತ್ಯಾಶ್ರಯ, ಪೃಥ್ವಿ ವಲ್ಲಭ, ಇವೆಲ್ಲ ರಣವಿಕ್ರಮ, ಇವೆಲ್ಲ ಬಾದಾಮಿ ಚಾಲುಕ್ಯ ಎಲ್ಲ ಅರಸರಿಗೆ ಅದಾವ ಕಾಮನ್ ಆಗಿ. ಅದು ನಿಮಗೆ ನೆನಪಿರ್ಲಿ. ಆಮೇಲೆ ಈತನ ಇನ್ನೊಂದು ಹೆಸರು ಮಹಾರಾಜಾದಿರಾಜ ಅಂತ ಕೂಡ ಒಂದು ಬಿರುದಿತ್ತು ಇವನಿಗೆ. ಮಹಾರಾಜಾದಿರಾಜ ಅನ್ನತಕ್ಕಂಥ ಬಿರುದನ್ನು ಕೂಡ ಯಾರು ಹೊಂದಿದ್ರು ಅಂತಕ್ಕಂಥದನ್ನಂದ್ರೆ ಈ 1ನೇ ಪುಲಿಕೇಶಿಗೆ ಇರ್ತಕ್ಕಂಥ ಇವೆಲ್ಲಾ ಬಿರುದುಗಳು ಅಂತೇಳಿ ನಾವು ನೋಡ್ತೀವಿ. ಸತ್ಯಾಶ್ರಯ, ರಣವಿಕ್ರಮ, ಶ್ರೀ ಪೃಥ್ವಿ ವಲ್ಲಭ, ಇನ್ನೊಂದು ಮಹಾರಾಜಾದಿರಾಜ ಅನ್ನತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥ ಬಾದಾಮಿ ಚಾಲುಕ್ಯರ ಮೊದಲನೆಯ ಪ್ರಸಿದ್ಧ ಅರಸ ಯಾರು ಅಂತಂದ್ರೆ ಅದು 1ನೇ ಪುಲಿಕೇಶಿ ಅಂತೇಳಿ ನಾವು ನೋಡ್ತೀವಿ. ಈ 1ನೇ ಪುಲಿಕೇಶಿಯ ನಂತರ ಆಡಳಿತಕ್ಕೆ ಬಂದಿರತಕ್ಕಂಥ ಆತನೇ ಮಗನೇ ಯಾರು ಅಂತಂದ್ರೆ ಆತ ಶ್ರೇಷ್ಠವಾಗಿರ್ತಕ್ಕ 1ನೇ ಕೀರ್ತಿವರ್ಮ ಅಂತೇಳಿ ನಾವು ನೋಡ್ತೇವಿ. ಬಾದಾಮಿ ಚಾಲುಕ್ಯರ ನಂತರ ಅಂದ್ರೆ 1ನೇ ಪುಲಿಕೇಶಿಯ ನಂತರ ಆತನ ಮಗ ಆಡಳಿತಕ್ಕೆ ಬರ್ತಾನೆ. ಆತ ಯಾರಂದಾನೆ 1ನೇ ಕೀರ್ತಿವರ್ಮ. 1ನೇ ಕೀರ್ತಿವರ್ಮ ಆಡಳಿತಕ್ಕೆ ಬರ್ತಾನೆ. ಈ 1ನೇ ಕೀರ್ತಿವರ್ಮ ಆಡಳಿತಕ್ಕೆ ಬಂದಿದ್ದ ಯಾವಾಗಿಂದ ಎಲ್ಲಿವರೆಗೆ ಎಲ್ಲಿತನ ಅಂದ್ರೆ ಈಗ 1ನೇ ಪುಲಿಕೇಶಿ ಆಡಳಿತ ಮಾಡಿದ್ದು 540ರಿಂದ 566ರವರೆಗೆ ನೆನಪಿರಲಿ. 1ನೇ ಪುಲಿಕೇಶಿ ಆಡಳಿತ ಮಾಡಿದ್ದು. ಈತ ಆಡಳಿತ ಮಾಡಿದ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಕ್ರಿಸ್ತ ಶಕ 566ರಿಂದ ಯಾರ ಬಂದಿದ್ದಾರೆ ಕೀರ್ತಿವರ್ಮ 566ರಿಂದ 596. ಈತ ಇಲ್ಲಿವರೆಗೆ ಆಡಳಿತವನ್ನು ಮಾಡ್ತಾನೆ. ಈತ ಯಾರ ಮಗ ಅಂತಂದ್ರೆ 1ನೇ ಪುಲಿಕೇಶಿಯ ಮಗ. ಈತ ಯಾರ ಮಗ ಅಂದ್ರೆ 1ನೇ ಪುಲಿಕೇಶಿಯ ಮಗ. 1ನೇ ಪುಲಿಕೇಶಿಯ ಮಗನೇ ಯಾರು ಅಂತಂದ್ರೆ ಈ ಕೀರ್ತಿವರ್ಮ. 1ನೇ ಪುಲಿಕೇಶಿಯ ಮಗ ಯಾರು ಅಂದ್ರೆ ಕೀರ್ತಿವರ್ಮ. 1ನೇ ಪುಲಿಕೇಶಿ ಮಗನಾಗಿದ್ದ. ಈತ ಪ್ರಸಿದ್ಧತೆಯನ್ನು ಪಡೆದುಕೊಂಡಿದ್ದ. ಅಷ್ಟೇ ಅಲ್ಲ, ಈತ ಆಡಳಿತಕ್ಕೆ ಬಂದ ನಂತರ ಅಂಗ, ವಂಗ, ಅನೇಕ ಜನಪದಗಳು ಇವೆಲ್ಲ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಅವಾಗ ಭಾರತ 16 ಮಹಾಜನಪದಗಳಿದ್ದು ಅವುಗಳಲ್ಲಿ ಇವೆಲ್ಲ ವಶಪಡಿಸ್ಕೊಳ್ತಾ ಹೋಗ್ತಾನ. ಅಂಗ, ವಂಗ ಅಂತಕ್ಕಂಥ ಉತ್ತರ ಭಾರತದಲ್ಲಿನೂ ಇದ್ದು ದಕ್ಷಿಣ ಭಾರತದಲ್ಲಿನೂ ಇದ್ದು ಜನಪದಗಳು. ಆ ಕಾರಣಕ್ಕ ಈ ಅಂಗ, ವಂಗ ಅಂತಕ್ಕಂಥ ಪ್ರದೇಶಗಳನ್ನ ಮತ್ತು ಕಳಿಂಗ ಪ್ರದೇಶವನ್ನ
ಕಳಿಂಗ ಪ್ರದೇಶವನ್ನ, ಜೊತೆಗೆ ಮೌರ್ಯರು, ನಳರು ಹೀಗೆ ಅನೇಕ ಅರಸರನ್ನ ಸೋಲಿಸ್ತಕ್ಕಂತ ವ್ಯಕ್ತಿ ಯಾರಾಗಿದ್ರು ಅಂತಂದ್ರ ಈ 1ನೇ ಕೀರ್ತಿವರ್ಮ. ಇವರ ಜೊತೆಗೆ ಕದಂಬರನ್ನು ಕೂಡ ಸಂಪೂರ್ಣವಾಗಿ ಸೋಲಿಸ್ತಾನೆ. ನೋಡ್ರಿ, ಒಂದನೇ ಕೀರ್ತಿವರ್ಮ ತಾನು ಪ್ರಾರಂಭದಲ್ಲಿ ಪುಲಿಕೇಶಿ ಮಗನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಈತ ಮೊಟ್ಟ ಮೊದಲು ಮಾಡಿದ ದಾಳಿಯಲ್ಲಿ ಅಂದ್ರೆ ಅಂಗ, ವಂಗ, ಕಳಿಂಗ ಮತ್ತು ಮೌರ್ಯರು, ನಳರು ಮತ್ತು ಕದಂಬರ ಮೇಲೆ ದಾಳಿಯನ್ನ ಮಾಡ್ತಾನೆ. ಕದಂಬರ ಮೇಲೆ ದಾಳಿಯನ್ನ ಮಾಡಿ ತನ್ನ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಂತ ಅರಸ ಯಾರು ಅಂತಂದ್ರೆ ಬಾದಾಮಿ ಚಾಲುಕ್ಯರಲ್ಲಿ ಈತ 1ನೇ ಕೀರ್ತಿವರ್ಮ ಅಂತೇಳಿ ನಾವು ನೋಡ್ತೀವಿ. ಅನೇಕ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿರ್ತಕ್ಕಂಥ ಅರಸ, ಶ್ರೇಷ್ಠವಾಗಿರ್ತಕ್ಕಂಥ ಅರಸ. ಹಾಗಾಗಿ ಈತ ಮೌರ್ಯರನ್ನು ಮತ್ತು ಈ ನಳರನ್ನ ಸೋಲಿಸಿದಕ್ಕಾಗಿ ಈತ ಒಂದು ಬಿರುದನ್ನು ಪಡಿತಾನೆ. ಏನಂತ ಬಿರುದು ಪಡಿತಾನೆ ಅಂದ್ರೆ ಮೌರ್ಯರ ನಳರ ಕಾಳರಾತ್ರಿ ಅಂತೇಳಿ ಒಂದು ಬಿರುದು ಪಡಿತಾನೆ. ಮೌರ್ಯರ ನಳರ ಕಾಳರಾತ್ರಿ, ಇದು ವೆರಿ ಇಂಪಾರ್ಟೆಂಟ್, ನೆನಪಿರಲಿ. ಇದು ಆತ ಒಂದು ಬಿರುದನ್ನು ಪಡಿತಾನೆ. ಯಾರನ್ನ ಸೋಲಿಸಿ ಬಿರುದು ಪಡಿತಾನ ಅಂದ್ರೆ ಮೌರ್ಯ ಮತ್ತು ನಳರನ್ನು ಸೋಲಿಸಿದಕ್ಕಾಗಿ ಮೌರ್ಯ ನಳರ ಕಾಳರಾತ್ರಿ ಅನ್ನತಕ್ಕಂಥ ಒಂದು ಶ್ರೇಷ್ಠವಾದಂತ ಬಿರುದು ಯಾರು ಪಡಿತಾರಂದ್ರೆ 1ನೇ ಕೀರ್ತಿವರ್ಮ. ಆತನ ಶ್ರೇಷ್ಠವಾದ ಬಿರುದಿದು ಮೌರ್ಯ ನಳರ ಕಾಳರಾತ್ರಿ ಅಂತ ಹೇಳಿ. ಆತ ಈ ಮೌರ್ಯ ಮತ್ತು ನಳರನ್ನ ಸೋಲಿಸಿದಕ್ಕಾಗಿ 1ನೇ ಕೀರ್ತಿವರ್ಮನಿಗೆ ಇದು ಬಿರುದು ಬರ್ತದ. ಈ ಬಿರುದನ್ನ ಪಡೆದುಕೊಳ್ತಾನೆ. ಅಷ್ಟೇ ಅಲ್ಲ, ಈ ಬಿರುದ ಹೊಂದಿದ ಅಂತೇಳಿ ಹೆಂಗ್ ಗೊತ್ತಾಯ್ತ್ರಿ ಸರ್ ನಿಮಗೆ? ಈ ಬಿರುದ ಈತನಿಗೆ ಇದೆ ಅಂತೇಳಿ ಹೆಂಗ್ ಗೊತ್ತು ಅಂದ್ರೆ ಐಹೊಳೆ ಶಾಸನದಿಂದ ತಿಳಿದು ಬರ್ತದ. ಐಹೊಳೆ ಶಾಸನದಿಂದ ಈತ ಒಂದು ಈ ಬಿರುದನ್ನು ಹೊಂದಿದ್ದ ಅಂದ್ರೆ ಮೌರ್ಯ ನಳರ ಕಾಳರಾತ್ರಿ ಅನ್ನತಕ್ಕಂಥ ಬಿರುದು ಹೊಂದಿದ್ದ ಅಂತೇಳಿ ಗೊತ್ತಾಗೋದು ಯಾವ ಶಾಸನದಿಂದ ಅಂದ್ರೆ ಐಹೊಳೆ ಶಾಸನದಿಂದ. ಯಾರ ಬಗ್ಗೆ? ಕೀರ್ತಿವರ್ಮನಿಗೆ ಆ ಇರ್ತಕ್ಕಂಥ ಬಿರುದು ಐತಿ ಅಂತೇಳಿ ಐಹೊಳೆ ಶಾಸನದಿಂದ ಗೊತ್ತಾಗ್ತದ. ಮತ್ತು ಈತನಿಗೆ ಅನೇಕ ಬಿರುದುಗಳಿದ್ದು, ಈತನಿಗೆ ಇನ್ನೂ ಅನೇಕ ಬಿರುದುಗಳಿದ್ದು. ಕೀರ್ತಿ ರಾಜ ಅಂತಕ್ಕಂಥ ಬಿರುದಿತ್ತು ಇವನಿಗೆ, ಕೀರ್ತಿ ರಾಜ್ಯ ಅಂತಕ್ಕಂಥ ಬಿರುದಿತ್ತು. ಮತ್ತೆ ಈತನಿಗೆ ಇನ್ನೊಂದಿತ್ತು ಯಾವಂದ್ರೆ ಕತ್ತಿ ವರಸ ಅಥವಾ ಕತ್ತಿ ವರಸೆ ಅಂತ ಕರಿತಿದ್ರು, ಅಥವಾ ಕತ್ತಿ ಅರಸ ಅಂತನೂ ಕೂಡ ಕರಿತಿದ್ರಿ ಇವನಿಗೆ. ಕತ್ತಿ ಅರಸ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅನ್ನೋದು ಹೇಳ್ತೀನಿ ನಿಮಗೆ. ಕತ್ತಿ ಅರಸ ಅಂತಕ್ಕಂಥ ಬಿರುದಿತ್ತು. ಇನ್ನ ಪೃಥ್ವಿ ವಲ್ಲಭ ಅಂತಕ್ಕಂಥ ಬಿರುದಿತ್ತು. ಇನ್ನ ರಣವಿಕ್ರಮ ಅಂತಕ್ಕಂಥ ಬಿರುದಿತ್ತು. ಇನ್ನೊಂದು ಗೊತ್ತಿರಲಿ ನಿಮ್ಗೆ, ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರಾಕ್ರಮೇಶ್ವರ ಅಂತಕ್ಕಂಥ ಬಿರುದಿತ್ತು ಇವನಿಗೆ. ಪರಾಕ್ರಮೇಶ್ವರ ಇದು ನೆನಪಿರಲಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೇಳ್ತಾ ಹೋಗ್ತೇನೆ. ಅವೆಲ್ಲ ರಣವಿಕ್ರಮ, ಪೃಥ್ವಿ ವಲ್ಲಭ, ಮಹಾರಾಜಾದಿರಾಜ ಇವೆಲ್ಲರಿಗೆ ಕಾಮನ್ ಆಗಿರ್ತಕ್ಕಂಥವು. ಆದ್ರೆ ಈ ಪರಾಕ್ರಮೇಶ್ವರ ಅನ್ನತಕ್ಕಂಥ ಬಿರುದು ಕೂಡ ಯಾರಿಗಿರ್ತಾನ? 1ನೇ ಕೀರ್ತಿವರ್ಮನಿಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಬಿರುದು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನಾನು ನಿಮ್ಗೆ ಇದನ್ನೊಂದು ಹೇಳಿ ನಿಮ್ಗೆ ಅಂಡರ್ಲೈನ್ ಮಾಡಿದ್ದೀನಿ, ಅತಿ ಇಂಪಾರ್ಟೆಂಟ್ ಅಂತೇಳಿ. ಈತನಿಗೆ ಕತ್ತಿ ಅರಸ ಅನ್ನತಕ್ಕಂಥ ಬಿರುದು ಹೊಂದಿದ್ದ ಅಂತ ಹೇಳುದು ಒಂದು ಶಾಸನ ಅದ. ಅದೇ ಯಾವ್ದಂದ್ರ ಕೊಡಚಿಯ ತಾಮ್ರಪಟ್ಟ ಶಾಸನ ಹೇಳ್ತದ. ಯಾವ್ದನ? ಕೊಡಚಿಯ ತಾಮ್ರಪಟ್ಟ ಶಾಸನ. ಈ ಕೊಡಚಿಯ ತಾಮ್ರಪಟ್ಟ ಶಾಸನದಿಂದ ಈತನ ಕತ್ತಿ ಅರಸ ಅನ್ನತಕ್ಕಂಥ ಬಿರುದಿತ್ತು ಅಂತ ಹೇಳಿಕೊಡ್ತದ. ಅದ್ರೊಳಗೆ ಅದು ಉಲ್ಲೇಖಗೊಂಡದ. 1ನೇ ಕೀರ್ತಿವರ್ಮನಿಗೆ ಕತ್ತಿ ಅರಸ ಅಂತ ಬಿರುದು ಐತೆ ಅಂತೇಳಿ ಕೊಡಚಿಯ ತಾಮ್ರಪಟ್ಟ ಶಾಸನದಿಂದ ನಮಗ ಅರ್ಥ ಆಗ್ತದ, ನಮಗೆ ಅದರೊಳಗೆ ಉಲ್ಲೇಖಗೊಂಡದ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಕೀರ್ತಿವರ್ಮ ಒಬ್ಬ ಈ 1ನೇ ಪುಲಿಕೇಶಿ ನಂತರ ಬಾದಾಮಿ ಚಾಲುಕ್ಯರ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಅರಸನಾಗಿ ಹೊರಹೊಮ್ಮತಾನೆ. ಅಷ್ಟೇ ಅಲ್ಲ, ಈತ ಆಡಳಿತಕ್ಕೆ ಬಂದಾಗ ಯಾರ ಮೇಲೆ ದಾಳಿ ಮಾಡ್ತಾನೆ ಅಂತ ಹೇಳಿದ್ದೀನಿ ನಾನು. ಇದು ಇರ್ತಕ್ಕಂಥ ಅಚ್ಚು ಕಡಿಮೆ ಮೌರ್ಯರ, ನಳರನ್ನ ಇವರೆಲ್ಲರೂ ಸೋಲಿಸಿದ. ಇನ್ನೂ 1-2 ಮಣಿತನಗಳಿದ್ದು, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಣಿತನಗಳು. ಆ ಶ್ರೇಷ್ಠವಾಗಿರ್ತಕ್ಕಂಥ ಮಣಿತನವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಡಳಿತ ಮಾಡ್ತಾ ಇದ್ರು. ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಡಳಿತ ಮಾಡ್ತಕ್ಕಂಥವ್ರು ಯಾರನ್ನ ಅಳುಪರು ಅಂತೇಳಿದ್ರು. ಅಳುಪರು ಇವ್ರ ಜೊತೆಗೆ ಮತ್ತೊಮ್ಮೆ ಏನ್ ಮಾಡ್ತಾನ ಅಂದ್ರ ನಳರನ್ನು ಕೂಡ ಸೋಲಿಸ್ತಾನೆ. ಮತ್ತೊಮ್ಮೆ ನಳರನ್ನು ಸೋಲಿಸ್ತಾನೆ. ಅಳುಪರನ್ನು ಮತ್ತು ನಳರನ್ನ ಮತ್ತೊಮ್ಮೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಳುಪರನ್ನ ಮತ್ತು ಈ ನಳರನ್ನ ಸಂಪೂರ್ಣವಾಗಿ ಸೋಲಿಸಿ ಇವೆರಡು ಮನೆತನದವರನ್ನು ಮತ್ತೊಮ್ಮೆ ಪುನಃ ಸೋಲಿಸ್ತಾನೆ. ಸೋಲಿಸಿದ ಮೇಲೆ ಆ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. ಆ ಪ್ರದೇಶಕ್ಕೆ ಒಬ್ಬ ಪ್ರಾಂತಾಧಿಕಾರಿಯನ್ನಾಗಿ ನೇಮಕ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಈತನ ಒಬ್ಬ ಸಂಬಂಧಿ ಯಾರಂದ್ರ ಧ್ರುವರಾಜ್ಯ ಇಂದ್ರವರ್ಮ ಅನ್ನತಕ್ಕಂಥ ವ್ಯಕ್ತಿ ಎಲ್ಲಿದ್ದ ಅಂದ್ರ ರೇವತಿ ದ್ವೀಪದಲ್ಲಿದ್ದ. ಅಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದ.
ಆ ರೇವತಿ ದ್ವೀಪದಲ್ಲಿರ್ತಕ್ಕಂಥ ಧ್ರುವ ರಾಜ್ಯ ಇಂದ್ರವರ್ಮ ಅಂತಕ್ಕಂಥ ಈತನ ಸಂಬಂಧಿಯಾಗಿದ್ದ. ಆತನನ್ನು ಕರೆದುಕೊಂಡು ಏನ್ ಮಾಡ್ತಾನ, ಇವರನ್ನ ಸೋಲಿಸಿ ಇವರ ಪ್ರದೇಶಕ್ಕೆ ಏನನ್ನಾಗಿ ಮಾಡ್ತಾನಂದ್ರ ಪ್ರಾಂತಾಧಿಕಾರಿಯಾಗಿ ನೇಮಕವನ್ನು ಮಾಡ್ತಾನೆ. ಯಾರನ್ನ ನೇಮಕ ಮಾಡ್ತಾನಂದ್ರ ಧ್ರುವ ರಾಜ್ಯ ಇಂದ್ರವರ್ಮನನ್ನ. ಈತ ಯಾರ ಸಂಬಂಧಿ ಆಗಿದ್ದ ಅಂದ್ರೆ ಕೀರ್ತಿವರ್ಮನ ಸಂಬಂಧಿ ಆಗಿದ್ದ. ಈತ ಎಲ್ಲಿದ್ದಂದ್ರ ರೇವತಿ ದ್ವೀಪ, ರೇವತಿ ಅಂದ್ರ ಗೋವಾವನ್ನ ರೇವತಿಪುರ ಅಂತ ಕರೀತಾರೆ. ಆ ದ್ವೀಪದಲ್ಲಿ ಇರ್ತಕ್ಕಂಥ ಈ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಎಲ್ಲಿ ಅಂದ್ರ ಅಳುಪರು ಮತ್ತು ನಳರ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದಲ್ಲ, ಆ ಪ್ರದೇಶಕ್ಕೆ ಪ್ರಾಂತಾಧಿಕಾರಿಯಾಗಿ ಯಾರನ್ನ ನೇಮಕ ಮಾಡ್ತಾನಂದ್ರ ಈ ಧ್ರುವ ರಾಜ್ಯ ಇಂದ್ರವರ್ಮನನ್ನ ನೇಮಕ ಮಾಡ್ತಾನ. ಆತ ಎಲ್ಲಿದ್ದ ಅಂದ್ರೆ ರೇವತಿ ದ್ವೀಪ ಅಂದ್ರೆ ಗೋವಾ ಅಂತಕ್ಕಂಥದ್ದು. ಆ ಪ್ರದೇಶದಲ್ಲಿ ಇದ್ದಂತ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಇವು ಪ್ರದೇಶದ ಪ್ರಾಂತಾಧಿಕಾರಿಯನ್ನಾಗಿ ಮಾಡ್ತಾನೆ. ಇವರನ್ನು ಸೋಲಿಸಿ ಆ ಪ್ರದೇಶದ ಪ್ರಾಂತಾಧಿಕಾರಿಯನ್ನಾಗಿ ನೇಮಕ ಮಾಡಿದಂತ ಯಾರಂದ್ರೆ 1ನೇ ಕೀರ್ತಿವರ್ಮ ಅಂತೇಳಿ ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಈತನ ಆಡಳಿತದಲ್ಲಿ ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ 1ನೇ ಕೀರ್ತಿವರ್ಮ. ಬೇರೆ ಬೇರೆ ಆಗಿರ್ತಕ್ಕಂಥ ಆಡಳಿತದಲ್ಲಿ ಮಾಡ್ತಾನೆ. ಈತ ಏನ್ ಮಾಡ್ತಾನು ಅಂತಂದ್ರೆ ತಾನು ಆಡಳಿತವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈತ ಏನ್ ಮಾಡ್ತಾನಂದ್ರು ಈ ಬಾದಾಮಿಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಿಷ್ಣು ಗೋವಾಲಯವನ್ನ ನಿರ್ಮಾಣ ಮಾಡೋದಕ್ಕೆ ಕಾರ್ಯಾರಂಭ ಮಾಡ್ತಾನೆ. ವಿಷ್ಣು ಗುಹಾಲಯವನ್ನ ನಿರ್ಮಾಣ ಮಾಡೋದಕ್ಕೆ ಕಾರ್ಯಾರಂಭ ಮಾಡ್ತಾನೆ. ಆದ್ರೆ ಪೂರ್ಣಗೊಳಿಸಿದವ್ರು ಮುಂದೆ ಬಂದಿರತಕ್ಕಂಥ ಅರಸರು. ಅದು ಯಾರು ಪೂರ್ಣಗೊಳಿಸ್ತಾರ ಅವಾಗ ಹೇಳ್ತೇನೆ. ಆದ್ರೆ ಈತ ಏನ್ ಮಾಡ್ತಾನಂದ್ರೆ ವಿಷ್ಣು ಗುಹಾಲಯಗಳನ್ನು ನಿರ್ಮಾಣ ಮಾಡೋದಕ್ಕೆ ಕಾರ್ಯಾರಂಭ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಿ ಅಂದ್ರೆ ಬಾದಾಮಿಯಲ್ಲಿ ಏನ್ ಮಾಡ್ತಾನಂದ್ರ ಈತ ವಿಷ್ಣು ಗುಹಾಲಯವನ್ನ ನಿರ್ಮಾಣ ಮಾಡೋದಕ್ಕೆ ಕಾರ್ಯಾರಂಭವನ್ನ ಮಾಡಿರ್ತಕ್ಕಂಥ ಅರಸ ಯಾರು ಅಂದ್ರೆ ಈ 1ನೇ ಕೀರ್ತಿವರ್ಮ ಅಂತೇಳಿ ನಾವು ನೋಡ್ತೀವಿ. ಈತನ ಆಡಳಿತ ಸಂದರ್ಭದಲ್ಲಿ ಏನಾಯಿತು ಅಂತಂದ್ರ ಈತನ ಆಡಳಿತ ಸಂದರ್ಭದಲ್ಲಿ ಯಾರಂದ್ರ ಮಂಗಳೇಶ್ ಅನ್ನತಕ್ಕಂಥ ವ್ಯಕ್ತಿ. ಈ ಮಂಗಳೇಶ್ ಅನ್ನತಕ್ಕಂಥ ವ್ಯಕ್ತಿ ಏನ್ ಮಾಡಿದ ಅಂದ್ರೆ ಇದೇ ಬಾದಾಮಿಯಲ್ಲಿ ವೈಷ್ಣವ ಗುಹಾಲಯವನ್ನ ನಿರ್ಮಾಣ ಮಾಡಿದ. ಯಾರ ಆಡಳಿತ ಸಂದರ್ಭದಲ್ಲಿನೇ ಅಂದ್ರ ಈ ಕೀರ್ತಿವರ್ಮನ ಆಡಳಿತ ಸಂದರ್ಭದಲ್ಲಿ. ಕೀರ್ತಿವರ್ಮನ ಸಹೋದರ ಇಮ್ಮಡಿ ಪುಲಿಕೇಶಿಗೆ ಇಬ್ರು ಮಕ್ಕಳಿದ್ರು. ಆ ಇಬ್ಬರು ಮಕ್ಕಳು ಯಾರಾಗಿದ್ರು ಅಂತಂದ್ರೆ ಕೀರ್ತಿವರ್ಮನಿಗೆ, ನಾನು ಅವಾಗಲೇ ನಿಮ್ಗೆ ಹೇಳಿ ಬರ್ಬೇಕಾಗಿತ್ತು, ಕೀರ್ತಿವರ್ಮನಿಗೆ ಇಬ್ರು ಮಕ್ಕಳಿದ್ರು. ಯಾರ್ಯಾರು ಇದ್ರು ಅಂದ್ರೆ ಇಬ್ರು ಮಕ್ಕಳು, ಒಬ್ಬ ಕೀರ್ತಿವರ್ಮ, ಇನ್ನೊಬ್ಬ ಮಂಗಳೇಶ್ ಅಂತಕ್ಕಂಥ. ಯಾರ ಮಕ್ಕಳು ಅಂದ್ರೆ ಅವರು 1ನೇ ಪುಲಿಕೇಶಿ ಮಕ್ಕಳು. ಅವರು 1ನೇ ಪುಲಿಕೇಶಿ ಮಕ್ಕಳು ಅಂದ್ರೆ ಒಬ್ಬ ಮತ್ ನಿಮ್ಗೆ ಅದು ಲಿಂಕ್ ತಪ್ಪ ಇವೆಲ್ಲ ಬಂದ್ರಿ ಮಂಗಳೇಶ್ ಅಂತ ಕೇಳ್ಕೊಡ್ ಕುಂದ್ರಬಾರ್ದು. ಮಂಗಳೇಶ್ ಯಾರಂದ್ರೆ 1ನೇ ಪುಲಿಕೇಶಿಯ ಮಕ್ಕಳು ಇಬ್ರು. ಯಾರಂದ್ರೆ ಕೀರ್ತಿವರ್ಮ ಮತ್ತು ಮಂಗಳೇಶ್. ಆದ್ರೆ ಹಿರಿಯ ಮಗ ಆಡಳಿತಕ್ಕೆ ಬಂದಿದ್ದ ಕೀರ್ತಿವರ್ಮ. ಅದು ಪದ್ಧತಿ ಪ್ರಕಾರ ಬಂದಿದ್ದ. ಆದ್ರೆ ಆತನು ಆಡಳಿತ ಮಾಡುವಾಗ ಆತ ಏನ್ ಮಾಡಿದ ಅಂದ್ರೆ ವಿಷ್ಣು ಗುಹಾಲಯವನ್ನ ಕಟ್ಟುವುದಕ್ಕೆ ನಿರ್ಮಾಣ ಮಾಡೋದಕ್ಕೆ ಕಾರ್ಯಾರಂಭ ಮಾಡಿದ. ಅದೇ ಸಂದರ್ಭದಲ್ಲಿ ಆತನ ಸಹೋದರನಾಗಿರ್ತಕ್ಕಂಥ ಮಂಗಳೇಶ್ ಏನ್ ಮಾಡಿದ, ವೈಷ್ಣವ ಗುಹಾಲಯವನ್ನ ನಿರ್ಮಾಣ ಮಾಡಿದ. ಮಾಡಿದಂತ ಅರಸ ಯಾರು ಅಂತಂದ್ರೆ, ಅರಸ ಅಲ್ಲ, ಆತನ ಕಾಲದಲ್ಲಿ ಆಡಳಿತದ ಒಬ್ಬ ಭಾಗವಾಗಿರ್ತಕ್ಕಂಥ ಮಂಗಳೇಶ್. ಅರಸನಾಗಿರಲ್ಲ, ಆಡಳಿತದ ಭಾಗವಾಗಿದ್ದ. ಆ ಮಂಗಳೇಶ್ ಏನ್ ಮಾಡ್ತಾನ, ವೈಷ್ಣವ ಗುಹಾಲಯವನ್ನ ನಿರ್ಮಾಣ ಮಾಡಿದ. ಆದ್ರೆ ವಿಷ್ಣು ಗುಹಾಲಯವನ್ನ ಕಾರ್ಯಾರಂಭ ಮಾಡಿದ ಅರಸ ಯಾರಂದ್ರೆ ಕೀರ್ತಿವರ್ಮ ಮಾಡಿದ್ದ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಈತ ವಿಷ್ಣು ಗುಹಾಲಯವನ್ನ ನಿರ್ಮಾಣ ಮಾಡೋದಕ್ಕೆ ಈತ ಮಂಗಳೇಶ್ ಏನ್ ಮಾಡಿದ, ವೈಷ್ಣವನ ಗುಹಾಲಯವನ್ನ ನಿರ್ಮಾಣ ಮಾಡಿದ. ಅದು ಕೀರ್ತಿವರ್ಮನ ಆಡಳಿತದಲ್ಲಿ ಇದೆಲ್ಲ ನಡೆದು ಬಿಟ್ಟಿತ್ತು. ಜೊತೆಗೆ ಆ ಸಂದರ್ಭದಲ್ಲಿ ಈತನಿಗೆ ಏನಾಗಿತ್ತು ಅಂತಂದ್ರೆ, ಯಾರಿಗಂದ್ರೆ ಕೀರ್ತಿವರ್ಮನಿಗೆ ಅನೇಕ ಮಕ್ಕಳಿದ್ರು. ಇವನಿಗೇನು ಕೀರ್ತಿವರ್ಮನಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮಕ್ಕಳನ್ನ ಇದ್ರು. ಇಲ್ಲಿ ಇಬ್ರು ಯಾರು ಅಂದ್ರೆ ಮಂಗಳೇಶ ಮತ್ತು ಕೀರ್ತಿವರ್ಮ ಇಬ್ರು ಅಣ್ಣ ತಮ್ಮ ಇವರು. ಆದ್ರೆ ಆಡಳಿತಕ್ಕೆ ಬಂದ ಯಾರಂದ್ರ 1ನೇ ಕೀರ್ತಿವರ್ಮನ ಆಡಳಿತ ಅವಧಿಯಲ್ಲಿ ಈತ ಒಬ್ಬ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದ. ವೈಷ್ಣವ ಗುಹಾಲಯವನ್ನು ನಿರ್ಮಾಣ ಮಾಡಿದ. ಆತ ವೈಷ್ಣವ ಗುಹಾಲಯವನ್ನು ಕಾರ್ಯಾರಂಭ ಮಾಡಿದ. ಸರಿ, ಒಪ್ಕೊಳ್ಳೋಣ. ಆದ್ರೆ ಕೀರ್ತಿವರ್ಮನ ನಂತರ ಆಡಳಿತಕ್ಕೆ ಬರ್ಬೇಕಾದವ್ರು ಬರ್ಬೇಕಲ್ಲ. ಆ ಬರಬೇಕನ್ನತಕ್ಕಂಥದನ್ನ ನೋಡಿದಾಗ ಆ ಕೀರ್ತಿವರ್ಮನಿಗೆ ಅನೇಕ ಮಕ್ಕಳಿದ್ರು. ಕೀರ್ತಿವರ್ಮನ ಮಕ್ಕಳು ಯಾರ್ಯಾರು ಬರ್ತಾರೆ ಇವೆಲ್ಲ ನೆನಪಿಡ್ರಿ. ಇಮ್ಮಡಿ ಪುಲಿಕೇಶಿ, ಯಾಕಂದ್ರೆ ಮುಂದೆಲ್ಲ ಬರ್ತಾರೆ ಇವರು. ಇಮ್ಮಡಿ ಪುಲಿಕೇಶಿ ಕೀರ್ತಿವರ್ಮನ ಮಕ್ಕಳ.
ಹಿರಿಯ ಮಗ ಇವ. ಆಮೇಲೆ ಕೀರ್ತಿವರ್ಮನಿಗೆ ಇನ್ನೊಬ್ಬ ಮಗನಿದ್ದ. ಕೀರ್ತಿವರ್ಮನಿಗೆ ಇರ್ತಕ್ಕಂಥ ಇನ್ನೊಬ್ಬ ಮಗ ಆತ ಅಂದ್ರ ಎರಡನೇ ಜಯಸಿಂಹ. ಎರಡನೇ ಜಯಸಿಂಹನಂತಿದ್ದ. ಈತನಿಗೆ ಇನ್ನೊಂದು ಹೆಸರಿತ್ತು, ದಾರಾಶ್ರಯ ಜಯಸಿಂಹ ಅಂತ ಕರಿತಿದ್ರು ಇವನಿಗೆ. ದಾರಾಶ್ರಯ ಜಯಸಿಂಹ ಅಂತನೂ ಕೂಡ ಕರಿತಿದ್ರು. ಇನ್ನೊಬ್ಬ ಮಗನಿದ್ದ ಬುದ್ಧರಸ ಅನ್ನತಕ್ಕಂತ. ಬುದ್ಧರಸ. ಇನ್ನ ಕುಬ್ಜ ವಿಷ್ಣುವರ್ಧನ. ಇವರೆಲ್ಲ ಯಾರ ಮಕ್ಕಳಾಗಿದ್ರು ಅಂದ್ರ ಕೀರ್ತಿವರ್ಮನ ಮಕ್ಕಳಾಗಿದ್ರು. ಇವರು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಕ್ಕಳಾಗಿದ್ರು. ಆದ್ರೆ ಎಲ್ಲಾ ಮಕ್ಕಳು ಏನಾಗಿದ್ರು, ಅಪ್ರಾಪ್ತ ವಯಸ್ಸಿನವರಾಗಿದ್ರು, ಚಿಕ್ಕ ವಯಸ್ಸಿನವರಾಗಿದ್ರು. ಮತ್ತು ಈತ ಕೀರ್ತಿವರ್ಮ ಆಡಳಿತ ಮಾಡುವಾಗ ಇನ್ನೊಂದು ಏನ್ ಮಾಡಿದ್ದ ಅಂತಂದ್ರೆ ಯಜ್ಞಗಳನ್ನು ಕೂಡ ಆಚರಣೆ ಮಾಡಿದ್ದ ಅಂತ ಗೊತ್ತಾಗ್ತದೆ ನಮಗೆ. ಯಜ್ಞಗಳನ್ನ ಆಚರಣೆ ಮಾಡಿದ. ಯಾವ ಯಜ್ಞಗಳನ್ನ ಆಚರಣೆ ಮಾಡಿದ? ಅಗ್ನಿಸ್ತೋಮ. ಇವು ವೆರಿ ಇಂಪಾರ್ಟೆಂಟ್, ನೆನಪಿರಲಿ. ಅಗ್ನಿಸ್ತೋಮ ಅಂತಕ್ಕಂಥದ್ದು ಒಂದು ಯಜ್ಞ. ಇನ್ನೊಂದು ಯಾವುದು ಅಂತಂದ್ರೆ ಇನ್ನೊಂದು ಯಜ್ಞವನ್ನು ಮಾಡ್ತಾ ಬಹುಸುವರ್ಣ ಅಂತಕ್ಕಂಥದ್ದು. ಇವೆರಡು ಯಜ್ಞಗಳನ್ನ ಆಚರಣೆ ಮಾಡಿದಂತ ಬಾದಾಮಿ ಚಾಲುಕ್ಯರ ಅರಸ ಯಾರು ಅಂತಂದ್ರೆ ಆತ ಒಂದನೇ ಕೀರ್ತಿವರ್ಮ. ಇದು ವೆರಿ ಇಂಪಾರ್ಟೆಂಟ್, ನೆನಪಿರಲಿ. ನೋಡ್ರಿ, ಅಗ್ನಿಸ್ತೋಮ ಮತ್ತು ಬಹುಸುವರ್ಣ ಅಂತಕ್ಕಂಥ ಎರಡು ಯಜ್ಞಗಳನ್ನ ಆಚರಣೆ ಮಾಡಿದಂತ ಅರಸ ಯಾರು ಅಂದ್ರೆ ಈ ಒಂದನೇ ಕೀರ್ತಿವರ್ಮ ಅಂತೇಳಿ ನಾವು ನೋಡ್ತೀವಿ. ಒಂದನೇ ಕೀರ್ತಿವರ್ಮ ಯಾರು? ಇಲ್ಲಿ ಒಂದನೇ ಪುಲಿಕೇಶಿಯ ಮಗ, ಹಿರಿಯ ಮಗ. ಈತನ ಸೋದರ ಯಾರು ಅಂದ್ರೆ ಮಂಗಳೇಶ. ನೆನಪಿರ್ಲಿ, ಮಂಗಳೇಶ. ಆ ಮಂಗಳೇಶನ ಇವತ್ತನ ಆಡಳಿತ ಅವಧಿಯಲ್ಲಿ ಒಂದು ಆಡಳಿತದ ಭಾಗನಾಗಿ ಕೆಲಸ ಮಾಡ್ತಿದ್ದ. ಕೀರ್ತಿವರ್ಮನಿಗೆ ಎಷ್ಟು ಜನ ಮಕ್ಕಳು ಅದಾರ ನೋಡ್ರಿ. ಕೀರ್ತಿವರ್ಮನಿಗೆ ಹಿರಿಯ ಮಗ ಇಮ್ಮಡಿ ಪುಲಿಕೇಶಿ. ನಂತರ ಎರಡನೇ ಜಯಸಿಂಹ ಅದನ್ನ ದಾರಾಶ್ರಯ ಜಯಸಿಂಹ ಅಂತ ಕರಿತೀವಿ. ಬುದ್ಧರಸ, ಕುಬ್ಜ ವಿಷ್ಣುವರ್ಧನ. ಇವರೆಲ್ಲ ಯಾರ ಮಕ್ಕಳು ಅಂತಂದ್ರೆ ಒಂದನೇ ಕೀರ್ತಿವರ್ಮನ ಮಕ್ಕಳಾಗಿದ್ರು. ಎಲ್ಲರೂ ಅಪ್ರಾಪ್ತ ವಯಸ್ಸಿನವರಾಗಿದ್ರು, ಚಿಕ್ಕ ವಯಸ್ಸಿನವರಾಗಿದ್ರು. ಆಡಳಿತಕ್ಕೆ ಅನುಭವ ಇಲ್ಲದೆ ಇರತಕ್ಕಂತ ಎಲ್ಲ ಸಣ್ಣ ಬಾಲಕರಾಗಿದ್ರು, ಅಪ್ರಾಪ್ತ ವಯಸ್ಸಿನವರಾಗಿರುವುದರಿಂದ ಅಕಾಲಿಕ ಮರಣವಾಗಿ ಯಾರ ಮರಣ ಹೊಂದಿ ಬಿಡ್ತಾರಂದ್ರೆ ಕೀರ್ತಿವರ್ಮ ಮರಣ ಹೊಂದಿ ಬಿಡ್ತಾನೆ. ಯಾವಾಗ ಕೀರ್ತಿವರ್ಮ ಮರಣ ಹೊಂದಿದ, ಅಪ್ರಾಪ್ತನಾಗಿರ್ತಕ್ಕಂಥವ್ರು ಇವ್ರು ಏನಾಗಿದ್ರು ಅಂತಂದ್ರೆ ಆಡಳಿತಕ್ಕೆ ಬರಬೇಕಾಗಿತ್ತು, ಬರ್ಲಿಲ್ಲ. ಆಗ ಅಪ್ರಾಪ್ತನಾಗಿರುವುದರಿಂದ ಬಾದಾಮಿ ಚಾಲುಕ್ಯರ ಆಡಳಿತಕ್ಕೆ ಯಾರು ಬಂದ್ರು ಅಂದ್ರೆ ಒಂದನೇ ಕೀರ್ತಿವರ್ಮನ ಸಹೋದರನಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರ ಈ ಮಂಗಳೇಶ್ ಅಂತಕ್ಕಂಥ ಅರಸ ಏನ್ ಮಾಡ್ತಾನ, ಆತನ ಸಹೋದರ ಏನ್ ಮಾಡ್ತಾನ್ರಿ ಅಂದ್ರೆ ಆಡಳಿತಕ್ಕೆ ಬರ್ತಾನೆ. ಯಾರ ನಂತರ ಅಂದ್ರೆ ಇದು ಕೀರ್ತಿವರ್ಮನ ನಂತರ. ಯಾಕಂದ್ರ ಕೀರ್ತಿವರ್ಮ ಪದ್ಧತಿ ಪ್ರಕಾರ ಏನಾಗಬೇಕಾಗಿತ್ತು ಅಂದ್ರೆ ಕೀರ್ತಿವರ್ಮನ ನಂತರ ಆಡಳಿತಕ್ಕೆ ಬರ್ಬೇಕಾಗಿದ್ದು ಯಾರು ಅಂದ್ರೆ ಆತನ ಹಿರಿಯ ಮಗ ಇಮ್ಮಡಿ ಪುಲಿಕೇಶಿ ಬರ್ಬೇಕು. ಇಮ್ಮಡಿ ಪುಲಿಕೇಶಿ ಏನಾಗ್ಯದನಂದ್ರೆ ಇಲ್ಲಿ ಸಣ್ಣ ವಯಸ್ಸಿನವನಾಗಿರುವುದರಿಂದ ಒಂದನೇ ಕೀರ್ತಿವರ್ಮ ಏನಾಗ್ತದ್ರಿ ಅಂದ್ರೆ 596ರಲ್ಲಿ ಅಕಾಲಿಕವಾಗಿ ಮರಣ ಹೊಂದಿಬಿಡುತ್ತಾನೆ. ಅಕಾಲಿಕವಾಗಿ ಮರಣ ಹೊಂದಿದ ಮೇಲೆ ಸಣ್ಣ ವಯಸ್ಸಿನವರು ಅದಾರಂದ್ರೆ ಅವರನ್ನ ಪಟ್ಟಾಭಿಷೇಕ ಮಾಡಕ್ ಬರಲಾರ್ದಂತ ಸಂದರ್ಭದಲ್ಲಿ ಈತನ ಸ್ಥಾನಕ್ಕೆ ಯಾರು ಬರ್ತಾರು ಅಂತಂದ್ರ ಆತನೇ ಯಾರಂದ್ರ ಮಂಗಳೇಶ್ ಏನ್ ಮಾಡ್ತಾನ್ರಿ ಅಂದ್ರೆ ಆಡಳಿತಕ್ಕೆ ಬರ್ತಾನೆ. ಮಂಗಳೇಶ್ ಎಲ್ಲಿಂದ ಎಲ್ಲಿವರೆಗೆ ಆಡಳಿತ ಮಾಡ್ತಾನಂದ್ರೆ ಕ್ರಿಸ್ತ ಶಕ 596ರಿಂದ ನೋಡ್ರಿ 596ರಿಂದ 609ರವರೆಗೆ 609ರವರೆಗೆ ಯಾರು ಆಡಳಿತ ಮಾಡ್ತಾರೋ ಅಂದ್ರ ಈ ಮಂಗಳೇಶ್ ಅಂತಕ್ಕಂಥ ಅರಸ ಆಡಳಿತವನ್ನು ಮಾಡ್ತಾನೆ. ಮಂಗಳೇಶನ ಆಡಳಿತವನ್ನ ನಾವು ನೋಡ್ತಾ ಹೋಗ್ತೀವಿ. ನೋಡ್ರಿ, ಗೊತ್ತಿರ್ಲಿ, ಪುಲಿಕೇಶಿಗೆ ಇಬ್ರು ಮಕ್ಕಳು, ಒಬ್ಬ ಕೀರ್ತಿವರ್ಮ, ಇನ್ನೊಬ್ಬ ಯಾರಂದ್ರ ಮಂಗಳೇಶ್. ಹಿರಿಯ ಪುಲಿಕೇಶಿ ಒಂದನೇ ಪುಲಿಕೇಶಿ ಮರಣ ಹೊಂದಿದ ನಂತರ ಆಡಳಿತ ಮಾಡಿದ ಯಾರಂದ್ರೆ ಕೀರ್ತಿವರ್ಮ, ಒಂದನೇ ಕೀರ್ತಿವರ್ಮ. ಅದು ಪದ್ಧತಿ ಪ್ರಕಾರ ಸಂಪ್ರದಾಯ. ಆದ್ರೆ ಆ ಕೀರ್ತಿವರ್ಮನ ನಂತರ ಆಡಳಿತ ಬರಬೇಕಾಗಿದೆ ಅವನ ಹಿರಿಯ ಮಗ ಇಮ್ಮಡಿ ಪುಲಿಕೇಶಿ ಬರಬೇಕಾಗಿತ್ತು. ಆದ್ರೆ ಅಪ್ರಾಪ್ತ ಬಾಲಕನಿರುವುದರಿಂದ ಆ ಕೀರ್ತಿವರ್ಮನ ಸಹೋದರನಾಗಿರ್ತಕ್ಕಂಥ ಮಂಗಳೇಶ್ ಏನ್ ಬರ್ತಾನಂದ್ರೆ ಆಡಳಿತಕ್ಕೆ ಬರ್ತಾನೆ. ಆದ್ರೆ ಒಂದು ಏನಿತ್ತು ಅಂತಂದ್ರೆ ಇಮ್ಮಡಿ ಪುಲಿಕೇಶಿ ವಯಸ್ಸಿಗೆ ಬಂದ ಮೇಲೆ ಆತನಿಗೆ ಆ ಸಾಮ್ರಾಜ್ಯದ ಅಧಿಪತ್ಯವನ್ನು ಬಿಟ್ಟು ಕೊಡಬೇಕು ಅಂತಕ್ಕಂಥ ಮಾತು ಏನಾಗಿತ್ತು ಅಂದ್ರೆ ಮಂಗಳೇಶಿನ ಮಧ್ಯೆ ಆಗಿತ್ತು. ಅದಕ್ಕೆ ಮಂಗಳೇಶಿನ ಒಪ್ಪಿಕೊಂಡಿದ್ದ. ಆ ಇಮ್ಮಡಿ ಪುಲಿಕೇಶಿ ಅಥವಾ ಕೀರ್ತಿವರ್ಮನ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಅವರಿಗೆ ನಾನು ಸಾಮ್ರಾಜ್ಯದ ಪಟ್ಟಾಭಿಷೇಕ ಮಾಡ್ತೀನಿ, ಈ ಸಾಮ್ರಾಜ್ಯದ ಅಧಿಪತ್ಯನಾಗಿ ಮಾಡ್ತೀನಿ ಅಂತೇಳಿ ಯಾರು ಮಾತು ಕೊಟ್ಟಿದ್ರು ಅಂದ್ರೆ ಮಂಗಳೇಶ್ ಮಾತು ಕೊಟ್ಟಿದ್ದ. ಮಾತು ಪ್ರಕಾರ ಆತ ಆಡಳಿತವನ್ನು ಮಾಡ್ತಾ ಇದ್ದ, ಆಡಳಿತಕ್ಕೆ ಬಂದಿದ್ದ. ಹಾಗಾಗಿ ಈ ಕೀರ್ತಿವರ್ಮ ಅಕಾಲಿಕ ಮರಣ ಹೊಂದಿದ ಮೇಲೆ
ಆತನ ಮಕ್ಕಳು ಸಣ್ಣವರು ಇರುವುದರಿಂದ ಬಾದಾಮಿ ಚಾಲುಕ್ಯರ ಮನೆತನದ ಚುಕ್ಕಾಣಿ ಅಥವಾ ಅಧಿಪತ್ಯನಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಅದು ಮಂಗಳೇಶ್ ಅಂತಕ್ಕಂಥದ್ದು. ಈ ಮಂಗಳೇಶ ಈ ಬಾದಾಮಿ ಚಾಲುಕ್ಯರ ಅಧಿಪತ್ಯನಾಗಿದಾನ ಅನ್ನತಕ್ಕಂಥ ತಿಳಿಸುವಂತ ಶಾಸನ ಯಾವುದು ಅಂದ್ರೆ ಅದು ನೀಲಗುಂದ ಶಾಸನ. ನೀಲಗುಂದ ಶಾಸನ. ನೀಲಗುಂದ ಶಾಸನ ಏನಂತ ತಿಳಿಸ್ಕೊಡ್ತದ್ರಿ ಅಂದ್ರೆ ಮಂಗಳೇಶವು ಬಾದಾಮಿ ಚಾಲುಕ್ಯದ ಅರಸನಾಗಿದ್ರ ಬಗ್ಗೆ ಹೇಳ್ತದ. ಅಪ್ರಾಪ್ತನಾಗಿರ್ತಕ್ಕಂಥ ಬಾಲಕರನ್ನ ಇದ್ದಿರ್ತಕ್ಕಂಥ ಕೀರ್ತಿವರ್ಮನ ಮಕ್ಕಳು, ಅದಕ್ಕಾಗಿ ಅವರನ್ನ ಸೈಡ್ ಸರಿಸಿ ಆ ಬಾದಾಮಿ ಚಾಲುಕ್ಯರ ಅಧಿಪತಿ ಸಿಂಹಾಸನವನ್ನು ಏರಿದಂತ ಅರಸ ಯಾರಂದ್ರ ಮಂಗಳೇಶ ಅಂತ ಗೊತ್ತಾಗೋದು ಯಾವ ಶಾಸನದಿಂದ ಅಂದ್ರೆ ಈ ನೀಲಗುಂದ ಶಾಸನದಿಂದ. ಅರಸ ಬಾದಾಮಿ ಚಾಲುಕ್ಯರ ಮನೆತನದ ಅರಸನಾದ ಅಂತ ತಿಳಿಸುವಂತ ಶಾಸನ ಯಾವ್ದು? ನೀಲಗುಂದ ಶಾಸನ. ಇದನ್ನು ಹೊರಡಿಸಿದವನು ಕೂಡ ಮಂಗಳೇಶನೇ. ಆ ಕಾರಣಕ್ಕಾಗಿ ಆ ಶಾಸನ ಅವನ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥದನ್ನ ಹೇಳ್ತದ ಅಂತಕ್ಕಂಥದನ್ನ ಹೇಳಿಕೊಡ್ತಕ್ಕಂಥದ್ದು ಇದು. ಆತ ಪ್ರಾರಂಭದಲ್ಲಿ ಸಿಂಹಾಸನವನ್ನ ಏರಿದ್ರ ಕುರಿತು ಹೇಳುವಂತ ಶಾಸನ ಯಾವುದು ಅಂದ್ರೆ ನೀಲಗುಂದ ಶಾಸನ. ಈತನ ಸಾಧನೆಗಳ ಬಗ್ಗೆ ಹೇಳುವ ಶಾಸನ ಬೇರೆ. ಈತನ ಸಾಧನೆಗಳ ಬಗ್ಗೆ ಹೇಳುವಂತ ಶಾಸನ ಯಾವುದು ಅಂತಂದ್ರೆ ಅದು ಮಹಾಕೂಟ ಸ್ತಂಭ ಶಾಸನ. ಮಹಾಕೂಟ ಸ್ತಂಭ ಶಾಸನ. ಮಹಾಕೂಟ ಸ್ತಂಭ ಶಾಸನ ಎದ್ರ ಬಗ್ಗೆ ಹೇಳ್ತದ ಅಂದ್ರೆ ಮಂಗಳೇಶನ ಸಾಧನೆಗಳ ಬಗ್ಗೆ ಹೇಳ್ತದ. ಮಂಗಳೇಶ ಅಧಿಕಾರ ವಹಿಸಿಕೊಂಡಿದ್ರ ಬಗ್ಗೆ ಹೇಳುವುದು ಯಾವ್ದಂದ್ರೆ ನೀಲಗುಂದ ಶಾಸನ. ಇದು ನೆನಪಿರ್ಲಿ ನಿಮಗೆ, ಇಲ್ಲಿ ವ್ಯತ್ಯಾಸ ಇರ್ತದೆ. ಬಹಳ ಟ್ವಿಸ್ಟ್ ಆಗಿ ಕೇಳ್ತಿರ್ತಾನೆ ಕ್ವಶನ್ ಗಳನ್ನ. ಅಧಿಕಾರ ವಹಿಸಿಕೊಂಡಿದ್ರ ಬಗ್ಗೆ ತಿಳಿಸುವ ಶಾಸನ ನೀಲಗುಂದ ಶಾಸನ ಆದ್ರೆ ಆತ ಮಂಗಳೇಶ ಮಾಡಿರುವಂತ ಎಲ್ಲಾ ಸಾಧನೆಗಳ ಬಗ್ಗೆ ಹೇಳುವ ಶಾಸನ ಯಾವ್ದಂದ್ರೆ ಮಹಾಕೂಟ ಸ್ತಂಭ ಶಾಸನ. ಇವೆರಡೂ ಶಾಸನ ಹೊರಡಿಸಿದವನೇ ಮಂಗಳೇಶ್. ಮಂಗಳೇಶನೇ ಹೊರಡಿಸ್ತಾನೆ. ಮತ್ತು ಈತ ಏನ್ ಮಾಡ್ತಾನು ಅಂತಂದ್ರೆ ಆಡಳಿತ ಮಾಡುವಾಗ ಮಹಾಕೂಟದಲ್ಲಿ ಬಾದಾಮಿ ಹತ್ರ ಬರ್ತಕ್ಕಂಥ ಮಹಾಕೂಟದಲ್ಲಿ ಮಹಾಕೂಟೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಮಹಾಕೂಟೇಶ್ವರ ದೇವಾಲಯವನ್ನ ನಿರ್ಮಾಣ ಯಾರು ಮಾಡ್ತಾರೋ ಅಂದ್ರೆ ಈ ಮಂಗಳೇಶ್ ಅಂತಕ್ಕಂಥ ವ್ಯಕ್ತಿ ಈ ಮಹಾಕೂಟೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡ್ತಾನ ಅಂತಕ್ಕಂಥ ತಿಳಿಸುವ ಶಾಸನನೇ ಯಾವುದು ಅಂದ್ರೆ ಮಹಾಕೂಟ ಸ್ತಂಭ ಶಾಸನ. ಮಹಾಕೂಟ ಸ್ತಂಭ ಶಾಸನ. ಮಹಾಕೂಟ ಸ್ತಂಭ ಶಾಸನ ಅಂದ್ರೆ ಮಹಾಕೂಟದಲ್ಲಿ ಈತ ಮಹಾಕೂಟೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡಿದ ಅಂತ ತಿಳಿಸುವಂತ ಶಾಸನ ಯಾವುದು ಅಂದ್ರೆ ಮಹಾಕೂಟ ಸ್ತಂಭ ಶಾಸನ. ಶಾಸನ ಬಹಳ ವೆರಿ ಇಂಪಾರ್ಟೆಂಟ್, ನೆನಪಿರ್ಲಿ. ಆತನ ಪ್ರಾರಂಭದಲ್ಲಿ ಅಧಿಕಾರ ವಹಿಸಿಕೊಂಡಿದ್ರ ಬಗ್ಗೆ ತಿಳಿಸುವುದು ಯಾವ್ದಂದ್ರೆ ನೀಲಗುಂದ ಶಾಸನ. ಆತನ ಸಾಧನೆಗಳ ಬಗ್ಗೆ ಹೇಳೋದು ಯಾವ್ದಂದ್ರೆ ಮಹಾಕೂಟ ಸ್ತಂಭ ಶಾಸನ. ಜೊತೆಗೆ ಮಹಾಕೂಟದಲ್ಲಿ ಮಹಾಕೂಟೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡಿದಂತ ಹೇಳುವ ಶಾಸನ ಕೂಡ ಯಾವ್ದಂದ್ರೆ ಮಹಾಕೂಟ ಸ್ತಂಭ ಶಾಸನ. ಮಹಾಕೂಟ ಸ್ತಂಭ ಶಾಸನ ಅಂತೇಳಿ ಏನ್ ಮಾಡ್ತದ್ರಿ ಅಂದ್ರ ಆತನ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿದ ಅಂತೇಳಿ ತಿಳಿಸ್ಕೊಡ್ತದ. ಅಷ್ಟೇ ಅಲ್ಲ, ಈ ಮಂಗಳೇಶ್ ಏನ್ ಮಾಡ್ತಾನಂದ್ರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅತ್ಯಂತ ಪ್ರಮುಖವಾಗಿ ಪ್ರೋತ್ಸಾಹವನ್ನು ಕೊಟ್ಟಿದ್ದ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರೋತ್ಸಾಹ ನೀಡಿ ಅನೇಕ ದೇವಾಲಯಗಳನ್ನು ನಿರ್ಮಾಣವನ್ನು ಮಾಡಿದ. ಆ ಕಾರಣಕ್ಕಾಗಿ ಈತ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರೋತ್ಸಾಹ ನೀಡಿದಕ್ಕಾಗಿ ಈತನನ್ನ ಏನಂತ ಕರಿತಿದ್ರು ಅಂತಂದ್ರೆ ಚಾಲುಕ್ಯ ಅಂದ್ರೆ ಬಾದಾಮಿ ಚಾಲುಕ್ಯರ ಕಲೆಯ, ಇಲ್ಲಿ ಬರಿತೀನಿ ನಾವು, ಬಾದಾಮಿ ಚಾಲುಕ್ಯ ಕಲೆಯ ಪಿತಾಮಹ. ಬಾದಾಮಿ ಚಾಲುಕ್ಯ ಕಲೆಯ ಪಿತಾಮಹ ಅಂತ ಯಾರನ್ನ ಕರೀತಾರ ಅಂದ್ರೆ ಮಂಗಳೇಶನ. ಯಾಕಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿ ಯಾರಂದ್ರ ಈ ಮಂಗಳೇಶ. ಅದಕ್ಕಾಗಿ ಈತನ ಏನ್ ಬಾದಾಮಿ ಚಾಲುಕ್ಯ ಕಲೆಯ ಪಿತಾಮಹ, ಬಾದಾಮಿ ಚಾಲುಕ್ಯರ ಕಲೆಯ ಪಿತಾಮಹ ಅಂತ ಯಾರನ್ನ ಕರೀತಾರಂದ್ರ ಈ ಮಂಗಳೇಶನನ್ನ ಕರೀತಾರೆ. ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ವ್ಯಕ್ತಿ ಯಾರಂದ್ರ ಈ ಮಂಗಳೇಶ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಹಿಂದೆ ನಾನು ಹೇಳಿದ್ದೆ ನಿಮಗೆ, ಆ ಕೀರ್ತಿವರ್ಮ ಏನ್ ಮಾಡಿದ್ದ ಅಂದ್ರ ಒಂದು ವಿಷ್ಣು ಗುಹಾಲಯವನ್ನ ಕಾರ್ಯಾರಂಭ ಮಾಡಿದ್ದ. ಅದೇ ವಿಷ್ಣು ಗುಹಾಲಯವನ್ನ ಈತ ಪೂರ್ಣಗೊಳಿಸ್ತಾನೆ. ವಿಷ್ಣು ಗುಹಾಲಯವನ್ನ ಪೂರ್ಣಗೊಳಿಸಿದಂತ ವ್ಯಕ್ತಿ ಯಾರು ಅಂದ್ರೆ ಈತನೇ. ಯಾರು ಅಂದ್ರೆ ಮಂಗಳೇಶ. ಆತನ ಅಣ್ಣ ಕಾರ್ಯಾರಂಭ ಮಾಡಿದಂತ ಅದೇ ಗುಹಾಲಯವನ್ನ ಈತ ಪೂರ್ಣಗೊಳಿಸ್ತಾನೆ. ಅದನ್ನ ಪೂರ್ಣವಾಗಿ ಮಾಡಿರ್ತಕ್ಕಂಥವು. ಅಷ್ಟೇ ಅಲ್ಲ, ಈತ ಇನ್ನೂ ಏನ್ ಮಾಡ್ತಾನೋ ಅಂತಂದ್ರೆ ಅನೇಕ ಬಿರುದುಗಳನ್ನು ಹೊಂದಿದ್ದೀತ. ನಾನು ಅವಾಗಲೇ ಹೇಳಿದ್ದೀನಿ, ರಣವಿಕ್ರಮ ಅಂತಕ್ಕಂಥದ್ದು, ಪೃಥ್ವಿ ವಲ್ಲಭ, ಮಹಾರಾಜಾದಿರಾಜ, ಇವೆಲ್ಲ ಅವ್ರಿಗೆ ಇರ್ತಕ್ಕಂಥ ಕಾಮನ್ ಆಗಿರ್ತಕ್ಕಂಥ ಬಿರುದುಗಳಾಗಿದ್ದು. ಅದರಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಬಿರುದು ಯಾವ್ದಾರ ರಣವಿಕ್ರ ಅಂತ ಅನ್ನತಕ್ಕಂಥದ್ದು. ಅವು ಕಾಮನ್ ಆಗಿರ್ಲಿ, ವಿಶೇಷವಾಗಿರ್ತಕ್ಕಂಥ ನೋಡ್ರಿ ರಣವಿಕ್ರ ಅಂತ ಅನ್ನತಕ್ಕಂಥ ಒಂದು ಬಿರುದನ್ನು ಹೊಂದಿದ್ದ. ಇನ್ನೊಂದು ಹೊಂದಿದ ಪರಮ
ಪರಮ ಭಾಗವತ ಅನ್ನತಕ್ಕಂಥ ಒಂದು ಪ್ರಸಿದ್ಧವಾದಂತ ಬಿರುದನ್ನ ಯಾರು ಹೊಂದಿದ್ರು ಅಂತಂದ್ರೆ ಈತ ಯಾರಂದ್ರ ಈ ಮಂಗಳೇಶ ಅನ್ನತಕ್ಕಂಥ ಅವೆಲ್ಲ ಇರ್ಲಿ, ನಾನು ಹೇಳಿದ್ದೇನೆ ರಣವಿಕ್ರಮ ಆಗಿರ್ಬೋದು, ಶ್ರೀ ಪೃಥ್ವಿ ವಲ್ಲಭ ಆಗಿರ್ಬೋದು, ರಾಜಾದಿ ರಾಜ ಆಗಿರ್ಬೋದು, ಇವೆಲ್ಲ ಬಾದಾಮಿ ಚಾಲುಕ್ಯ ಅರಸರಿಗೆಲ್ಲ ಕಾಮನ್ ಆಗಿರ್ತಕ್ಕಂಥ ಬಿರುದುಗಳು. ವಿಶೇಷವಾಗಿರ್ತಕ್ಕಂಥ ಬಿರುದುಗಳಲ್ಲಿ ಅತ್ಯಂತ ಪ್ರಮುಖವಾಗಿದ್ದ ರಣವಿಕ್ರಾಂತ ಅನ್ನತಕ್ಕಂಥದ್ದು, ಇನ್ನೊಂದು ಯಾವ್ದಂದ್ರ ಪರಮ ಭಾಗವತ ಅನ್ನತಕ್ಕಂಥ ಬಿರುದು ಕೂಡ ಯಾರು ಹೊಂದಿದ್ರು ಅಂತಂದ್ರ ಈ ಮಂಗಳೇಶ ಹೊಂದಿದ್ದ. ಇವುಗಳನ್ನ ನೀವು ನೆನಪಿಡ್ತಾ ಹೋಗ್ಬೇಕು. ಅವು ಕಾಮನ್ ಆಗಿರ್ತಕ್ಕಂಥ ಒಂದಿರ್ತಾವ, ಎಲ್ಲರಿಗಿರ್ತಾವ, ಅದ್ರ ವಿಶೇಷ ಇರ್ತಕ್ಕಂಥ ಬಿರುದುಗಳನ್ನು ನೆನಪಿಟ್ಕೋಬೇಕು. ರಣವಿಕ್ರಾಂತ ಪರಮ ಭಾಗವತ, ರಣವಿಕ್ರಾಂತ ಮತ್ತು ಪರಮ ಭಾಗವತ ಅಂತಕ್ಕಂಥ ಇವೆರಡು ಬಿರುದುಗಳನ್ನ ನೀವು ನೆನಪಿಟ್ಕೋಬೇಕು. ಉಳಿದಿದ್ದು ಇಲ್ಲಿ ಬಾದಾಮಿ ಚಾಲುಕ್ಯರ ಕಲೆಯ ಪಿತಾಮ ಅಂತೇಳಿ ಮಂಗಳೇಶನ್ ಅಂತೇಳಿ ಕರೀತಾರೆ. ಮತ್ತು ಈತ ಏನ್ ಮಾಡಿದ್ದ ಅಂದ್ರೆ ಸಾಮ್ರಾಜ್ಯವನ್ನ, ಯಾರು ಅಂದ್ರೆ ಈ ಮಂಗಳೇಶ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆಯನ್ನು ಮಾಡ್ಬೇಕನ್ನುವಂತ ಕಾರಣಕ್ಕಾಗಿ ಒಬ್ಬ ಅರಸನಿದ್ದ. ಯಾವ ಅರಸವನ್ನ? ಕಳಚೂರಿನ ಅರಸ. ಕಳಚೂರಿನ ಯಾವ ಅರಸ ಅಂದ್ರೆ ಬದ್ಧ ರಾಜ ಆಗಿರ್ತಕ್ಕಂಥ ಬದ್ಧ ರಾಜ, ಕಳಚೂರಿನ ಅರಸನಾದಂತ ಬದ್ಧ ರಾಜನನ್ನ ಸೋಲಿಸಿ, ಆತನನ್ನು ಸಂಪೂರ್ಣವಾಗಿ ಸೋಲಿಸಿ, ಕಳಚೂರಿನ ಅರಸನಾಗಿರ್ತಕ್ಕಂಥ ಬದ್ಧ ರಾಜನನ್ನ ಸೋಲಿಸಿ, ಆ ಬದ್ಧ ರಾಜನನ್ನ ಸೋಲಿಸಿ ಗುಜರಾತ, ಮಹಾರಾಷ್ಟ್ರ, ಮಾಳವ, ವಿದರ್ಭ, ನೋಡ್ರಿ ಗುಜರಾತ, ಮಹಾರಾಷ್ಟ್ರ, ಮಾಳ್ವ ಮತ್ತು ವಿದರ್ಭ ಪ್ರದೇಶಗಳನ್ನು ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾನ ಮಂಗಳೇಶ್. ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಮತ್ತೆ ಈತನಿಗೊಂದು ಆಶಯ ಏನಿತ್ತು ಅಂದ್ರೆ ಗಂಗಾ ನದಿಯವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕಂತಕ್ಕಂಥ ಆಶೆಯನ್ನು ಹೊಂದಿದ್ದ ಅಂತಕ್ಕಂಥ ಹೇಳುವ ಶಾಸನ ಯಾವುದು ಅಂದ್ರೆ ಮಹಾಕೂಟ ಸ್ತಂಭ ಶಾಸನ. ಮಹಾಕೂಟ ಸ್ತಂಭ ಶಾಸನ ಏನ್ ಹೇಳ್ತದ್ರಿ ಅಂದ್ರೆ ಈತ ಎಲ್ಲಿವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಬೇಕಂತ ಆಶೆ ಹೊಂದಿದ್ದ ಅಂದ್ರೆ ಗಂಗಾ ನದಿಯವರೆಗೆ. ಈ ಗಂಗಾ ನದಿಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕಂತಕ್ಕಂಥ ಮನೋಭಾವವನ್ನು ಹೊಂದಿರತಕ್ಕಂಥ ಬಾದಾಮಿ ಚಾಲುಕ್ಯರ ಅರಸ ಯಾರು ಅಂದ್ರೆ ಮಂಗಳೇಶ. ಅದು ತಿಳಿಸುವಂತ ಶಾಸನ ಯಾವುದಂದ್ರ ಮಹಾಕೂಟ ಸ್ತಂಭ ಶಾಸನ. ಅದಕ್ಕಾಗಿ ಆತನ ಸಾಧನ ಬಗ್ಗೆ ಹೇಳ್ತಕ್ಕಂಥದ್ದು ಅದು ಮಹಾಕೂಟ ಸ್ತಂಭ ಶಾಸನದಿಂದ ತಿಳಿದು ಬರ್ತದ. ಮತ್ತು ಈತ ಇನ್ನೂ ಏನ್ ಮಾಡ್ತಾನೋ ಅಂದ್ರೆ ಗೋವಾ ಅಂತಕ್ಕಂಥ ಪ್ರದೇಶ, ಅದನ್ನ ರೇವತಿಪುರ್ ಅಂತ ಹೇಳಿ ಕರಿತೀವಿ ನಾವು. ಈ ಗೋವಾವನ್ನ ಯಾರು ಆಡಳಿತ ಮಾಡ್ತಿದ್ರು? ಒಬ್ಬ ಮುಸ್ಲಿಂ ಅರಸ ಇದ್ದ ಅಲ್ಲಿ, ಮಿರಾಜ್ ಅಂತಕ್ಕಂಥ ಅರಸ. ಗೋವಾವನ್ನ ಆಡಳಿತ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಮಿರಾಜ್ ಅಂತಕ್ಕಂಥ ಅರಸ ಇದ್ದ. ಈ ಅರಸನನ್ನ ಸೋಲಿಸಿ ಆ ಪ್ರದೇಶವನ್ನ ತನ್ನ ಹತ್ತಿರಗೆ ವಶಪಡಿಸಿಕೊಳ್ತಾನೆ. ಈ ಗೋವಾವನ್ನ ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯ ಸೇರಿಸಿಕೊಂಡ ಯಾರು ಅಂದ್ರೆ ಮಂಗಳೇಶ ಅಂತಕ್ಕಂಥ ವ್ಯಕ್ತಿ. ಆತನ ಸಾಧನಗಳ ಬಗ್ಗೆ ಎಲ್ಲ ತಿಳಿಸೋದು ಅಂದ್ರೆ ಮಹಾಕೂಟ ಸ್ತಂಭ ಶಾಸನ ನೆನಪಿರ್ಲಿ. ಹಾಗಾಗಿ ಅಲ್ರಿ ನಾನು ಒಂದು ನಿಮಗೆ ಕೇಳ್ತಾ ಇದ್ದೀನಿ, ಇಷ್ಟೆಲ್ಲ ಭವ್ಯವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ್ದಂತ ವ್ಯಕ್ತಿ ಯಾರಂದ್ರ ಈ ಮಂಗಳೇಶ. ನಿರ್ಮಾಣವನ್ನು ಮಾಡಿರ್ತಕ್ಕಂಥ ಈ ಮಂಗಳೇಶ ಭವ್ಯವಾದಂತ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ. ಆದ್ರೆ ಏಕಾಏಕಿ ತನ್ನ ಸಹೋದರನ ಮಕ್ಕಳಿಗೆ ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಕೊಡ್ಬೇಕಂದ್ರೆ ಯಾರಿಗಾದ್ರೂ ನೋವಾಗ್ತದ? ಬಿಟ್ಕೊಡಕ್ ಆಗಲ್ಲ. ಯಾಕಂದ್ರೆ ಬೆಳೆಸಿರ್ತಕ್ಕಂಥ ಸಾಮ್ರಾಜ್ಯವನ್ನ ಒಮ್ಮೆಲಿಗೆ ತನ್ನ ಸಹೋದರನ ಮಕ್ಕಳಿಗೆ ಬಿಟ್ಕೊಡ್ಬೇಕು. ಮಾತಿನ ಪ್ರಕಾರ ಮಂಗಳೇಶ್ ಬಿಟ್ಕೊಡ್ಬೇಕು. ಯಾಕಂದ್ರೆ ಅವಾಗ ಕೊಟ್ಟಿದ್ದವ ಪ್ರಾರಂಭದಲ್ಲಿ ತಾನು ಅಧಿಕಾರಕ್ಕೆ ಬರುವಾಗ. ಆದ್ರೆ ಇಲ್ಲಿ ಬಿಟ್ಕೊಡ್ಬೇಕು ಅಂತಂದ್ರೆ ಸ್ವಲ್ಪ ತ್ರಾಸ ಆಗ್ತದ ಅವನಿಗೆ. ಹಾಗಾಗಿ ಈತ ಏನ್ ಮಾಡಿದ ಅಂದ್ರ ತನಗೊಬ್ಬ ಮಗ ಇದ್ದ. ಆತ ಯಾರು ಅಂತಂದ್ರೆ ಸುಂದರ ವರ್ಮ. ಈ ಸುಂದರ ವರ್ಮ ಏನಾಗಿದ್ದ ಅಂತಂದ್ರೆ ಯಾರ ಮಗನಾಗಿದ್ದ ಅಂದ್ರ ಮಂಗಳೇಶನ ಮಗನಾಗಿದ್ದ. ಈತನನ್ನ ಅಧಿಕಾರಕ್ಕೆ ತರಬೇಕು ಅನ್ನೋ ಉದ್ದೇಶ ಹೊಂದಿದ್ದ. ಈ ಉದ್ದೇಶ ಯಾರಿಗ್ ಗೊತ್ತಾಯ್ತು ಅಂದ್ರೆ ಇಮ್ಮಡಿ ಪುಲಿಕೇಶಿ ಅಷ್ಟ್ರೊಳಗಾಗಿ ಏನಾಗಿದ್ದ ಅಂದ್ರ ಒಬ್ಬ ದೊಡ್ಡ ವ್ಯಕ್ತಿಯಾಗಿದ್ದ, ಬಾಲಕನಾಗಿದ್ದ, ಬೆಳೆದ ನಿಂತಿದ್ದ, ಅಧಿಕಾರವನ್ನು ಮಾಡುವಂತ ಅನುಭವ ಹೊಂದಿದ್ದ. ಇಮ್ಮಡಿ ಪುಲಿಕೇಶಿ ಗೊತ್ತಾಯ್ತು, ನಮ್ಮ ಚಿಕ್ಕಪ್ಪ ಮಾತಿನ ಪ್ರಕಾರ ನನಗೆ ಆಡಳಿತ ಬಿಟ್ಕೊಡ್ಬೇಕಾಗಿತ್ತು, ಆದ್ರೆ ಆತನ ಮಗನನ್ನೇ ಆಡಳಿತ ತರಕ್ ವಿಚಾರ ಮಾಡಕತ್ತಾನಲ್ಲ ಅಂತ ತಿಳಿದು ಏನ್ ಮಾಡಿದ್ವಿ ಅಂದ್ರ ಈ ಇಮ್ಮಡಿ ಪುಲಿಕೇಶಿ ಮತ್ತು ಮಂಗಳೇಶನ ಮಧ್ಯೆ ಏನಾಗಿತ್ತಂದ್ರ ಆಂತರಿಕ ಜಗಳಗಳು ಉಂಟಾಗ್ತವೆ. ಆ ಆಂತರಿಕ ಜಗಳಕ್ಕೆ ಏನಂತ ಕರೀತಾರ ಅಂದ್ರೆ ಯಾದವಿ ಕಲಹ ಅಂತ ಕರೀತಾರೆ.
ಯಾದವಿ ಕಲಹ ಅಂತ ಕರೀತಾರೆ, ಅದನ್ನ ಆಂತರಿಕ ಜಗಳಗಳು ಅಂತ ಹೇಳಿ ಕರೀತಾರೆ. ಈ ಯಾದವಿ ಕಲಹ ಯಾರ ಮಧ್ಯೆ ನಡೆದದ್ರಿ ಅಂತಂದ್ರೆ ಇಮ್ಮಡಿ ಪುಲಿಕೇಶಿ ಮತ್ತು ಮಂಗಳೇಶಿನ ಮಧ್ಯೆ ಭಿನ್ನಾಭಿಪ್ರಾಯಗಳು, ಆಂತರಿಕವಾದಂತ ಜಗಳಗಳು ಉಂಟಾಗ್ತವೆ. ಆಂತರಿಕ ಜಗಳೇನೋ ಉಂಟಾಗ್ತದಲ್ಲ, ಯಾಕಂದ್ರೆ ಆತನ ಮಗನನ್ನ ಆಡಳಿತ ತರುವ ಉದ್ದೇಶ ಹೊಂದಿದ್ದ, ಆದ್ರೆ ಇಮ್ಮಡಿ ಪುಲಿಕೇಶಿಗೆ ಅದು ಸಹಿಸ್ಕೊಳಕ್ ಆಗ್ಲಿಲ್ಲ. ಯಾಕಂದ್ರೆ ಮಾತಿನ ಪ್ರಕಾರ ಮಂಗಳೇಶ್ ಬಿಟ್ಟುಕೊಡ್ಬೇಕಾಗಿತ್ತು. ಬಿಟ್ಟುಕೊಳ್ಳ ಕಾರಣಕ್ಕೆ ಈತ ಬೆಳೆಸಿ ಸಾಮ್ರಾಜ್ಯ ನನ್ನ ಮಗನ ಬರ್ಲತ್ತ ಇವನ ಉದ್ದೇಶನ ಇತ್ತು. ಹಾಗಾಗಿ ಅವರಿಬ್ಬರ ಮಧ್ಯೆ ಯಾದವಿ ಕಲಹಗಳು ಉಂಟಾಗ್ತಾವ, ಅಂದ್ರೆ ಆಂತರಿಕ ಜಗಳಗಳು ಉಂಟಾಗ್ತವೆ. ಆದ್ರೆ ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾನ, ತನ್ನ ಚಿಕ್ಕಪ್ಪನ ಮೇಲೆ ಏನ್ ಮಾಡ್ತಾನ್ರಿ ಅಂದ್ರೆ ದಾಳಿಯನ್ನು ಮಾಡಿಬಿಡ್ತಾನೆ. ತನ್ನ ಚಿಕ್ಕಪ್ಪನ ಮೇಲೆ ದಾಳಿಯನ್ನು ಮಾಡ್ತಾನಲ್ಲ, ಆ ದಾಳಿಯನ್ನು ಮಾಡಿದ್ದ ಯುದ್ಧ ಯಾವುದು ಅಂತಂದ್ರೆ ಗೊತ್ತಿರಲಿ ನಿಮಗೆ. ಆತ ಯಳವಂತು ಯುದ್ಧ, ಯಳವಂತು ಕದನ, ಅಥವಾ ಇದನ್ನ 70 ಕದನ ಅಂತ ಕರೀತಾರೆ. 70 ಕದನ, ಯಳವಂತು ಕದನ ಅಥವಾ 70 ಕದನ ಅನ್ನತಕ್ಕಂಥ ಈ ಯುದ್ಧದೊಳಗೆ ಏನಾಗ್ತದ್ರಿ ಅಂದ್ರೆ ಇಮ್ಮಡಿ ಪುಲಿಕೇಶಿ ತನ್ನ ಚಿಕ್ಕಪ್ಪನಾಗಿರ್ತಕ್ಕಂಥ ಮಂಗಳೇಶನನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ. ಸಂಪೂರ್ಣವಾಗಿ ಯಾವಾಗ ಸೋಲಿಸ್ತಾನ ಅಂತಂದ್ರೆ ಇದು 609ರಲ್ಲಿ ಏನಾಗ್ತಾನ, ತನ್ನ ಚಿಕ್ಕಪ್ಪನನ್ನ ಸಂಪೂರ್ಣವಾಗಿ ಯಾರು ಸೋಲಿಸ್ತಾರೋ ಅಂದ್ರೆ ಈ ಆಂತರಿಕ ಏನ್ ನಡೆದಿತ್ತಲ್ಲ, ಯಾದವಿ ಕಲಹ ಏನು ಉಂಟಾಗಿತ್ತಲ್ಲ, ಅದೇ ಮುಂದೆ ಯುದ್ಧ ಆಗಿ ಪರಿಣಾಮವಾಗಿ ಬೀರ್ತದ. ಆ ಯುದ್ಧಕ್ಕ ಪರಿಣಾಮವಾಗಿ ಏನ್ ಬೀರ್ತದಲ್ಲ, ಯುದ್ಧವಾಗಿ ಏನ್ ಮಾರ್ಪಾಡು ಹೊಂದುತ್ತದ, ಆ ಯುದ್ಧನ ಯಾವ್ದಂದ್ರ ಯಳವಂತು ಕದನ ಅಥವಾ 70 ಕದನ ಅಂತ ಕರೀತಾರೆ. ಆ ಯುದ್ಧದಲ್ಲಿ ಸಂಪೂರ್ಣವಾಗಿ ಮಂಗಳೇಶನನ್ನ ಇಮ್ಮಡಿ ಪುಲಿಕೇಶಿ 609ರಲ್ಲಿ ಅವನನ್ನ ಏನ್ ಮಾಡ್ತಾನಂದ್ರ ಸೋಲಿಸ್ತಾನೆ. ಸೋಲಿಸಿ ಆತನನ್ನ ಕೊಲೆ ಮಾಡಿ ಏನ್ ಮಾಡ್ತಾನ್ರಿ ಅಂದ್ರೆ ಈ ಬಾದಾಮಿ ಚಾಲುಕ್ಯ ಮನೆತನದ ಒಬ್ಬ ಪ್ರಸಿದ್ಧವಾಗಿರ್ತಕ್ಕಂಥ ಅರಸನಾಗಿ ಏನ್ ಮಾಡ್ತಾನಂದ್ರೆ ಯಾರ ಆಡಳಿತಕ್ಕೆ ಬರ್ತಾರೋ ಅಂದ್ರೆ 609ರಲ್ಲಿ ಮತ್ತೆ ಯಾರು ಈ ಬಾದಾಮಿ ಚಾಲುಕ್ಯದ ಅಧಿಪತ್ಯ ಆಗ್ತಾರೋ ಅಂದ್ರೆ ಈ ಕೀರ್ತಿವರ್ಮನ ಹಿರಿಯ ಮಗನಾಗಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿ. ಆತ ತನ್ನ ಚಿಕ್ಕಪ್ಪನಾಗಿರ್ತಕ್ಕಂಥ ಮಂಗಳೇಶನನ್ನ ಸಂಪೂರ್ಣವಾಗಿ ಏನ್ ಮಾಡ್ತಾನಂದ್ರೆ ಸೋಲಿಸ್ತಾನೆ. ಯಾವ ಯುದ್ಧದಲ್ಲಿ ನಿಮ್ಗೆ ಗೊತ್ತಿರಲಿ ಒಂದೊಂದ್ ಸರಿ, ಯಾದವಿ ಯುದ್ಧ ಅಂತಲ್ಲ, ಯಾದವಿ ಅಂತಕ್ಕಂಥ ಅದು ಆಂತರಿಕವಾಗಿರ್ತಕ್ಕಂಥ ಕಲಹ, ಅದು ಭಿನ್ನಾಭಿಪ್ರಾಯ. ಅದು ಯುದ್ಧ ಯಾವುದು ಅಂದ್ರ ಯಳವಂತು, ಯಾವ್ದ್ರಿ ಅಂದ್ರ ಯಳವಂತು ಕದನದಲ್ಲಿ ಅಥವಾ 70 ಕದನದಲ್ಲಿ ಏನಂದ್ರ 70 ಕದನದಲ್ಲಿ ಯಾರನ್ನ ಸೋಲಿಸ್ತಾರ ಅಂದ್ರೆ ಈ ಮಂಗಳೇಶನನ್ನ ಸೋಲಿಸ್ತಾರೆ. ಈ 70 ಕದನದಲ್ಲಿ ಸೋಲಿಸಿರ್ತಕ್ಕಂಥದ್ದು ಅಥವಾ ಯಳವಂತು ಕದನದಲ್ಲಿ ಸಂಪೂರ್ಣವಾಗಿ ಮಂಗಳೇಶ ಸೋತು ಯಾರ ಕೈಯಲ್ಲಿ ಕೊಲೆ ಆಗ್ತಾನಂದ್ರೆ ಇಮ್ಮಡಿ ಪುಲಿಕೇಶಿ ಆ ಚಿಕ್ಕಪ್ಪನನ್ನ ಕೊಲೆ ಮಾಡಿ ಬಾದಾಮಿ ಚಾಲುಕ್ಯ ಮನೆತನದ ಒಬ್ಬ ಪ್ರಸಿದ್ಧ ಅರಸನಾಗಿ ಏನ್ ಮಾಡ್ತಾನಂದ್ರೆ ಅಧಿಪತ್ಯನಾಗಿ ಅಧಿಕಾರಕ್ಕೆ ಬರ್ತಾನೆ. ಗೊತ್ತಿರಲಿ ವಿದ್ಯಾರ್ಥಿಗಳೇ, ನಾನು ಇವತ್ತು ಎಲ್ಲಿ ತನ ನಿಲ್ಲಿಸಿದ್ದೀನಿ ಅಂದ್ರೆ ಈ ಇಮ್ಮಡಿ ಪುಲಿಕೇಶಿ ಅಧಿಕಾರಿಗೆ ಬಂದ ಅಂತ ಹೇಳಿ ನಿಲ್ಲಿಸ್ತಾ ಇದ್ದೀನಿ. ಇನ್ನು ಮುಂದಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿ ನಂತರ ಏನೇನ್ ಆಗ್ತದ, ಇನ್ನು ಮುಂದೆ ಯಾವ್ಯಾವ ಅರಸರು ಬರ್ತಾರೆ ಅಂತಕ್ಕಂಥದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೊಂಡಿದೀನಿ, ಎಲ್ಲರೂ ಬರ್ಕೊಂಡ್ರಿ ಅಂತ ಅನ್ಕೊಂಡಿದೀನಿ. ಹಾಗಾಗಿ ಎಲ್ಲರಿಗೆ ಅರ್ಥ ಆಗ್ಯದ ಅಂತೇಳಿ ತಿಳ್ಕೊಂಡು ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.